ಎಲ್ರಿಗೂ ನಮಸ್ತೆ. ನಿಜವಾಗ್ಲೂ ಈ ಎಪಿಸೋಡ್ ಸ್ಪೆಷಲ್ ಆಗಿ ನಿಲ್ಲುತ್ತೆ. ಅದು ಯಾಕೆ ಅಂತ ನಿಮಗೆ ಈ ಎಪಿಸೋಡ್ನ ಕೊನೆಯಲ್ಲಿ ಗೊತ್ತಾಗುತ್ತೆ. ಇದೇ ಒಂದು ವರ್ಷದ ಹಿಂದೆ ನಾವು ನೋಡೋದಾದ್ರೆ ಒಂದು ಪೋಸ್ಟರ್ ರಿಲೀಸ್ ಆಯ್ತಾ. ಒಬ್ಬ ನಟಿ ತಮ್ಮ ಕೈಯಲ್ಲಿ ನಾಟಿ ಕೋಳಿಯನ್ನ ಇಟ್ಕೊಂಡು ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ರು. ಬಡ್ಡೆ ಹುಡುಗರಂತೂ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು. ಯಾರಪ್ಪ ಈ ನಟಿ ಅನ್ನೋದ್ರ ಜೊತೆಗೆ ವ್ಯಾಲೆಂಟೈನ್ಸ್ ಡೇಗೆ ಈ ಥರ ನಾಟಿ ಕೋಳಿ ಎಂಟ್ರಿ ಕೊಡ್ತಿದ್ಯಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು. ಅವ್ರು ಬೇರೆ ಯಾರು ಇಲ್ಲ, ಭೀಮಾ ಸಿನಿಮಾದ ನಟಿ ಅಶ್ವಿನಿ ಅಂಬರೀಷ್ ಅವರು. ಅದೇ ಪೋಸ್ಟರ್ ರಿಲೀಸ್ ಆದಾಗ ಏನು ಅನ್ಕೊಂಡ್ರು ಅಂದರೆ, ಭೀಮಾ ನಾಟಕ್ಕೆ ಈ ನಟಿ ಬಂದು ಏನು ಮಾಡ್ತಾರೆ, ಏನು ಮಾಡಕ್ಕೆ ಹೊರಟಿದ್ದಾರೆ, ಅದು ಕೂಡ ರಗಡ್ ಆಗಿ ಅಂತ ತಲೆ ಕೆಡ್ಸ್ಕೊಂಡಿದ್ದಂತೂ ಹೌದು. ಸದ್ಯಕ್ಕೆ ನಮ್ಮ ಜೊತೆ ಅಶ್ವಿನಿ ಅಂಬರೀಷ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಭೀಮಾದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅಶ್ವಿನಿ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ತುಂಬಾ ಅಮೇಜಿಂಗ್ ಇಂಟ್ರೊಡಕ್ಷನ್ ನಂಗೆ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಅದು ಕೂಡ ಇವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಮ್ಗೆ ಇವತ್ತು ನೀವು ಬೇಕೇ ಬೇಕು ಅಂತ ಹೇಳಿ ನಾನು ಅವ್ರನ್ನ ಈ ಲೋಕಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಫಸ್ಟ್ ಹೇಗಿದೆ ಲೊಕೇಶನ್, ಹೇಗಿದೆ? ಸಖತ್ ಇಷ್ಟ ಆಯ್ತು ನಂಗೆ. ವೆರಿ ಕಾಮ್ ಲೊಕೇಶನ್ ಅಲ್ವಾ? ಹೌದು. ಮಾತಾಡಕ್ಕೆ ನಮ್ಮ ಮಾತು ನಮಗೆ ಕೇಳಿಸ್ತಾ ಇರುತ್ತೆ. ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ನಾನು ಅನ್ಕೊಂಡೆ ಪಕ್ಕ ನಾಟಿ ಕೋಳಿ ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೋಳಿ ಹಿಡ್ಕೊಂಡು ಎಂಟ್ರಿ ಕೊಡ್ತಾರೆ ಅಂತ. ಬಟ್ ವಿಭಿನ್ನವಾಗಿ ಅಶ್ವಿನಿನ ನಾವ್ ಏನ್ ಪೋಸ್ಟರ್ ಅಲ್ಲಿ ನೋಡಿದ್ವಿ ಅದಕ್ಕೆ ಡಿಫ್ರೆಂಟ್ ಆಗಿ, ಅದಕ್ಕೆ ಆಪೋಸಿಟ್ ಆಗಿ ಬಂದಿದ್ದೀರಾ. ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ, ಆಲ್ವೇಸ್ ವೆರಿ ಸಿಂಪಲ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಅಶ್ವಿನಿ. ಸೊ ಭೀಮಾ ಸಿನಿಮಾ ನಾನು ಹೇಳಿದೆ, ಒಂದು ವರ್ಷದಿಂದ ಆ ಪೋಸ್ಟರ್ ರಿಲೀಸ್ ಆದಾಗ ವ್ಯಾಲೆಂಟೈನ್ಸ್ ಡೇಗೆ ಗುಡ್ ನ್ಯೂಸ್ ಆಗಿ ತಗೊಳ್ಳೋದಾ, ಅಥವಾ ಈ ನಟಿ ರಗಡಾಗಿ ಎಂಟ್ರಿ ಕೊಡ್ತಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ ಅಂತ ತಲೆ ಕೆಡ್ಸ್ಕೊಂಡಿರೋರೆ ಜಾಸ್ತಿ ಆಕ್ಚುಲಿ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಇವಾಗ ನೆನ್ಸ್ಕೊಂಡ್ರೆ? ಇವಾಗ ನೆನ್ಸ್ಕೊಂಡ್ರು ಅದು ತುಂಬ ಕಣ್ಣಿಗೆ ಕಟ್ಟಂಗಿದೆ ಆ ಎಕ್ಸ್ಪೀರಿಯನ್ಸ್. ಯಾಕೆ ಅಂದರೆ ಅದು ತುಂಬ ಫೋಟೋಸ್ ಕ್ಲಿಕ್ ಆಗಿತ್ತು. ಐ ಡಿಂಟ್ ನೋ ದಿಸ್ ವಾಸ್ ದ ಫೋಟೋ ವಿಚ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಫಸ್ಟ್ ಪಿಕ್ಚರ್ ಅಂತ ನನಗೂ ಗೊತ್ತಿರಲಿಲ್ಲ. ಸರು ಹಿಂಗೆ ಎಲ್ಲ ಇದು ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಮೊದಲನೇ ಸತಿ ಹೋಗಿದ್ದು. ನಾನು ತುಂಬ ವರ್ಷದ ಹಿಂದೆ ಹೋಗಿದ್ದೆ, ಆಮೇಲೆ ಹೋಗಿರಲಿಲ್ಲ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಫಸ್ಟು ಬೆಳಿಗ್ಗೆ ಒಂದು 5:30 ಹಂಗೆ ನಾವು ಎಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ. 6 o'clock 6:30 ಓಪನ್ ಆಯಿತು. ಓಪನ್ ಆಗಿ ಕ್ಲಿಕ್ ಮಾಡಿಬಿಟ್ಟು ಒಂದಷ್ಟು ಪಿಕ್ಚರ್ಸು. ಅದಾದಮೇಲೆ ವಿ ವೆಂಟ್ ಟು ಇದು KR ಮಾರ್ಕೆಟಿಗೆಲ್ಲ ಹೋದ್ವಿ. ಅಲ್ಲಿ ಎಲ್ಲ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿ ಬಂದ್ವಿ. ಅಲ್ಲಿ ಒಂದು ಕಡೆ ಊಟಕ್ಕೂ ತಿಂಡಿಗೂ ಏನೋ ನಿಲ್ಲಿಸಾದ್ಮೇಲೆ ಸರ್ ಎಲ್ಲ ಫೋಟೋಸ್ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಾದ್ಮೇಲೆ ಸರ್ರಿಗೆ ಅಲ್ಲಿ ಏನೋ ಒಂದು ಫೋಟೋ ತುಂಬ ಇಷ್ಟ ಆಗೋಯ್ತು ಸರ್ರಿಗೆ. ಬಟ್ ಆ ಫೋಟೋಲಿ ನಾನು ಒಂಚೂರು ಕಣ್ಣು ಮುಚ್ಚಿಬಿಟ್ಟಿದ್ದೆ. ಓಕೆ, ಅದಕ್ಕೆ ಆಲ್ಮೋಸ್ಟ್ 12 ವಿ ಫಿನಿಶ್ಡ್. 6 o'clock ಶುರುವಾಗಿ 12ಗೆ ಫಿನಿಶ್ ಆಗಿದೆ. ಒಂದಷ್ಟು ಫೋಟೋಸ್ ಸಿಕ್ಕಿದೆ. ಸರ್ ಅಂದರು, ಇಲ್ಲ ನಂಗೆ ಈ ಫೋಟೋ ವಾಪಸ್ ಬೇಕು, ನಡಿ ಹೋಗೋಣ. ಮತ್ತೇನಾ ಇಲ್ಲ ನಡೀರಿ ಹೋಗೋಣ. ಇಲ್ಲ ನನ್ಗೆ ಆ ಫೋಟೋ ವಾಪಸ್ ಬೇಕು, ನಡೀರಿ ಹೋಗೋಣ. ಸರಿ ಅನ್ನೋ ಅಷ್ಟೊತ್ತಿಗೆ ನಾವು ಹೊರಡೋಷ್ಟರಲ್ಲಿ 1:30 ಫುಲ್ ಕ್ರೌಡ್ ಆಗಿಬಿಟ್ಟಿದೆ. ಆ್ಯಂಡ್ ಸರ್ ಗೊತ್ತಲ್ಲ, ಅಭಿಮಾನಿಗಳ ಸೆಂಟರ್ ಅಲ್ಲೇ ಇರೋದು ಸರ್ಗೆ. ಹೋದ್ವಿ. ಹೋಗಾದ್ಮೇಲೆ ಸರ್ ಮಾಸ್ಕ್ ಹಾಕೊಂಡಿದ್ರು, ಸಾಮ್ರಾಟ್ ಇದ್ರು, ಮೋನಿಕಾ ರತನ್ಯ ಅವರಿದ್ರು, ಎಲ್ಲರೂ ಇದ್ರು. ಆಮೇಲೆ ಇಲ್ಲೊಂದು ಕೋಳಿ ಇಡಿಸ್ಬಿಡೋಣ ಅಂತ ಅಂದರು. ಅದಕ್ಕೆ ಕೋಳಿನ ಏನು ಕೋಳಿ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ಸಾಮ್ರಾಟ್ ಅವ್ರು ಬಂದ್ಬಿಟ್ಟು ಈ ಕೋಳಿ ಇಟ್ಕೊಳ್ಳಿ ಅಂದರು. ನಂಗೆ ಅದು ಕಣ್ಣು ಹಿಂಗೆಲ್ಲ ಮಾಡ್ಬಿಟ್ಟಿದೆ ಕೋಳಿ. ಅದು ನನಗಿದೇನಿದು ಕೋಳಿ ಫಸ್ಟ್ ಟೈಮು, ನಂಗೆ ತಿಂದ ಅಭ್ಯಾಸ, ಇಟ್ಕೊಂಡೆಲ್ಲ ನೋವೇ. ಅದು ಬೇರೆ ಒಂಥರ ಸಪ್ಪೆ ಆಗಿರುತ್ತೆ. ಅದು ಹಿಂಗೆ ಇಟ್ಕೊಂಡು ಕಾಲೆಲ್ಲ ಕಟ್ಬಿಟ್ಟಿರ್ತಾರೆ ಅದಕ್ಕೆ. ಸರ್ ಹಿಡ್ಕೋಬೇಕಾ ಅಂದರು. ನಾನು ನಿಜವಾಗ್ಲೂ ಹಿಂಗೆ ನಡ್ಗಾಡ್ತಾ ಇದ್ದೀನಿ, ಅಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲ ಹಿಡ್ಕೊ ಅಂದರು. ಸರಿ ಅಂದ್ಬಿಟ್ಟು ಹಿಡ್ಕೊಂಡ್ವಿ. ಸರ್ ಕೇಬಿನ್ ಹಿಂಗೆ ಒಂದ್ಸತಿ ಇಟ್ಕೋ, ಈ ಥರ ಹಿಂಗೆ ಹಿಡ್ಕೊ ಅಂತಂದರು. ಸರಿ ಅಂದ್ಬಿಟ್ಟು ಹಿಡ್ಕೊಂಡ್ವಿ. ಕ್ಲಿಕ್ ಆಯಿತು ಫೋಟೋ. ಆದಮೇಲೆ ಈ ಫೋಟೋ ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ ಈ ಫೋಟೋ, ಕೋಳಿ ಎಲ್ಲ ಇದೆ, ಬರಲ್ಲ ಬಿಡು ಇದು ಅಂದ್ಬಿಟ್ಟು ಫೋಟೋ ಪೋಸ್ ಕೊಡೋಣ ಅಂತ ಅಂದ್ಬಿಟ್ಟು ಹಂಗಾಗಿದ್ದು ಕಂಪ್ಲೀಟ್ ಸ್ಟೋರಿ ಅದು. ಓಕೆ, ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸಂದೀಪ್ ಅವರ ಫೋಟೋ ಕ್ಲಿಕ್ ಮಾಡಿದ್ದವರು. ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ನಿಜವಾಗ್ಲೂ. ಆ್ಯಂಡ್ ಆ ಐಡಿಯಾಸ್ ಎಲ್ಲ ನನ್ನ ಪ್ರಕಾರ ವಿಜಯ್ ಸರ್ಗೂ ಬಿಟ್ರೆ ಇನ್ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಓಕೆ, ಈ ಪೋಸ್ಟರ್ ರಿಲೀಸ್ ಆದಮೇಲೆ ನಾನು ಹೇಳ್ದಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಥಾಟ್ಸ್ ಇತ್ತು.
ಭೀಮನ ಅಡ್ಡಕ್ಕೆ ಬಂದಿರುವಂತ ಸುಂದ್ರಿ ಯಾಕೆ ಇವರೇ ಈ ಸಿನಿಮಾಗೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಯೂಶಲಿ ಅದು ಇದ್ದೇ ಇರುತ್ತೆ, ಎಷ್ಟೋ ಜನ ನಟಿಯರಿರ್ತಾರೆ, ಬಟ್ ಯಾಕೆ ಈ ನಟಿಯನ್ನ ವಿಜಯ್ ಸರ್ ಆಯ್ಕೆ ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಇದಕ್ಕೆ ನೀವೇ ಉತ್ತರ ಕೊಡೋದಾದ್ರೆ ಯಾಕೆ ನಾನೇ ಅನ್ನೋದಕ್ಕೆ ವಿಜಯ್ ಸರೇ ಉತ್ತರ ಇಲ್ಲ. ನನಗೆ ಗೊತ್ತಿಲ್ಲ ಅದು ಯಾಕೆ ನಾನೇ ಅಂದ್ರೆ ನೆಕ್ಸ್ಟ್ ನಾನೇ ಅಂದ್ರೆ ನನಗೇನು ಸಮಸ್ಯೆ ಇಲ್ಲ, ನಾನೇ ಅಂತ ಹೋಗ್ತೀನಿ. ಬಟ್ ವಿಜಯ್ ಸರೇ ಅದ್ರ ಉತ್ತರ ಕೊಡಬೇಕು. ಬಟ್ ತುಂಬ ಸತಿ ಸರ್ ಹೇಳಿದ್ದಾರೆ ಅವ್ರಿಗೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಬೇಕಾಗಿತ್ತು, ನನಗೆ ನನ್ನ ಕತೆಗೆ ಹೋಲುವಂಥ ಹುಡುಗಿ ಬೇಕಾಗಿತ್ತು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಳ ಕಾಂಪ್ಲೆಕ್ಷನ್ ನನಗೊಂಚೂರು ಡಲ್ ಬೇಕಾಗಿತ್ತು, ಅದೆಲ್ಲ ಪರ್ಟಿಕ್ಯುಲರ್ ಆಗಿ ಹೇಳಿದರು ಸರ್. ಸೊ ಅದಕ್ಕೆ ಮೇ ಬಿ ಐ ಹೋಪ್ ದಟ್ ಇಸ್ ದ ಆನ್ಸರ್ ಅಂತ ಅನ್ಸುತ್ತೆ. ಬಟ್ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಆನ್ಸರ್ ಬೇಕು ಅಂದ್ರೆ ನೀವು ವಿಜಯ್ ಸರ್ನ ಕೇಳಬೇಕು. ಓಕೆ, ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಅವ್ರನ್ನ ಕೇಳ್ತೀವಿ. ನಂದು ಕ್ವೆಶ್ಚನ್ ಇದು ಸರ್, ದಯವಿಟ್ಟು ಆನ್ಸರ್ ಮಾಡಿ. ಇನ್ನೇನೆಲ್ಲ ಕ್ವೆಶ್ಚನ್ಸ್ ಇದೆ ವಿಜಯ್ ಸರ್ಗೆ ನಿಮ್ ಕಡೆಯಿಂದ? ಆಮೇಲೆ ಲಾಸ್ಟ್ ಅಲ್ಲಿ ಹೋಗ್ತಾ ಇದೊಂದು ಫಸ್ಟ್ ಇದೊಂದು, ಆಮೇಲೆ ಫಸ್ಟ್ ಇದು. ಓಕೆ, ಆ ಶೂಟ್ ಎಲ್ವೋ ಆಯ್ತು, ಆ ಪೋಸ್ಟರ್ ರಿಲೀಸ್ ಆದ ನಂತರ ಮತ್ತೆ ನೀವು ಶೂಟಿಂಗ್ಗೆ ಹೋಗ್ತೀರಾ. ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೊತೆಗೆ ನೀವು ಫಸ್ಟ್ ಶೂಟ್ ಮಾಡಿದಂಥದ್ದು ಏನಾದ್ರು ಮೆಮೊರೀಸ್ ಇದೆಯಾ? ಏನ್ ಶೂಟ್ ಮಾಡಿದ್ ಫಸ್ಟ್ ಸೀನ್ ಏನಿತ್ತು ಅಂತ? ಸೀನ್ ತುಂಬಾ ರಿವೀಲ್ ಆಗ್ಬಿಡುತ್ತೆ ಸೀನ್ ಹೇಳ್ಬಿಟ್ರೆ. ಓಕೆ, ಸೊ ಸೀನ್ ಇಟ್ ವಾಸ್ ವೆರಿ ಸ್ಮಾಲ್ ಸೀನ್, ತುಂಬಾ ವೆರಿ ಅಟ್ ದ ಸೇಮ್ ಟೈಮ್ ನೋಡಿ ನಂಗೆ ತುಂಬಾ ಒಂದು ದೊಡ್ಡ ನಟ ಅವರು, ಅಂಡ್ ಎಲ್ಲರೂ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್. ಅವತ್ತು ಪ್ರಿಯಾ ಅವರಿದ್ರು, ಪ್ರಿಯಾ ಶತಮರ್ಷನ್ ಅವರಿದ್ರು, ಆಮೇಲೆ ನಮ್ಮ ರಾಘು ಶಿವಮೊಗ್ಗ ಸರ್ ಇದ್ರು, ಆಮೇಲೆ ಎಂಟೈರ್ ಟೀಮ್ ಆಫ್ ಭೀಮಾ, ದಟ್ ವಾಸ್ ಪುನಿ, ಅಭಿ, ಆಮೇಲೆ ವೇಲು ಅವರು ಎಲ್ಲರೂ ಇದ್ರು. ಆ್ಯಂಡ್ ವಿಜಯ್ ಸರ್ ಪಕ್ಕ, ಆ್ಯಂಡ್ ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಇದ್ರು, ಶಿವಸೇನಾ ಸರು ಎಲ್ಲರೂ ಇದ್ರು. ನನಗೆ ಎಂಥ ಭಯ ಇತ್ತು ಅಂದರೆ ಅವತ್ತು, ಅಯ್ಯೋ ಓಡೋಗ್ಬಿಡೋ ಅಷ್ಟು ಭಯ ಇತ್ತು ನನಗೆ. ಸಾಕು ಇದು ಬೇಡ ನನಗೆ, ನಾನು ಹೋಗ್ಬಿಡ್ತೀನಿ ಅನ್ನೋಷ್ಟು ಭಯ ಇತ್ತು. ಬಟ್ ನನಗೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಏನೂ ಇರಲಿಲ್ಲ ಅವತ್ತು. ಬಟ್ ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಸೀನ್, ಬಟ್ ಐ ಡಿಂಟ್ ಹ್ಯಾಡ್ ಎನಿ ಡೈಲಾಗ್ ಆರ್ ನಥಿಂಗ್ ಇನ್ ದ್ಯಾಟ್. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೀನ್. ಅದು ನೆನಪಿದೆ ನಂಗೆ, ಈಗಲೂ ನೆನಪಿದೆ. ಚೆನ್ನಾಗಿ ಕಾಲು ಎಳೆದ್ರು, ಅದಂತೂ ನಿಜವಾಗ್ಲೂ ಹೌದು, ಚೆನ್ನಾಗಿ ಕಾಲು ಎಳೆದ್ರು. ಆಮೇಲೆ ಮುಗೀತು ಅಂತ ಹೇಳಿ ಹೊರಟರು. ಆ್ಯಕ್ಚುಲಿ Feb 14th ರಿಲೀಸ್ ಆಗಿದ್ದು, Feb 13th ನಂದು ಶೂಟ್ ಶುರು ಆಗಿದ್ದು. ಯಾಕೆ ಆ ಎಕ್ಸ್ಪ್ರೆಷನ್? ಅದನ್ನ ಮುಗಿಸ್ಕೊಂಡು ಮತ್ತೆ ಶೂಟಿಂಗ್ ಹೋಗಿದ್ವಲ್ಲ, ಅದಕ್ಕೆ. ಹೌದು, ಇಂಟರ್ವ್ಯೂ ಮುಗಿಸ್ಕೊಂಡು ಶೂಟಿಂಗ್ ಮತ್ತೆ ಶೂಟಿಂಗ್. ಹೌದು, ಅವತ್ತು ಕಂಟಿನ್ಯೂಸ್ ಆಗಿತ್ತು. ವಾವ್, ಸೂಪರ್. ಏನು ಯೂಶಲಿ ಇತ್ತೀಚೆಗೆ ಬರ್ತಿರುವಂತ ನಟಿಯರಲ್ಲಿ ನಾವು ತಗೊಳ್ಳೋದಾದ್ರೆ ಪ್ರತಿಯೊಬ್ರು ಕೂಡ ಈ ಮಾಡೆಲಿಂಗ್, ಆಮೇಲೆ ರೀಲ್ಸ್ ಇಂದ ಇರ್ಬೋದು, ತಮ್ಮ ಸಿನಿಮಾದಲ್ಲೂ ಕೂಡ ರೀಲ್ಸ್ ಇಂದ ಬಂದವರು ತುಂಬಾ ಜನ ಕಲಾವಿದರು ಇದ್ದಾರೆ. ಈ ತರದ ನಡುವೆ, ಈ ತರದೊಂದು ಕಾಲಘಟ್ಟದಲ್ಲಿ ತಾವು ವಿಭಿನ್ನವಾಗಿ ರಂಗಭೂಮಿಯಿಂದ ಬಂದಿರೋದು, ಆಫ್ಟರ್ ಅ ಲಾಂಗ್ ಬ್ಯಾಕ್. ನಟಿಯರ ರಂಗಭೂಮಿಯಿಂದ ತಗೊಂಡಿರೋದು ತುಂಬಾ ಹಿಂದೆ ಆಯ್ತು. ನೀವು ಬಂದಿರೋದು, ಅದು ನಿಮ್ಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಹೇಳಿ? ನಮ್ಮ ಸಿನಿಮಾ ಅಂತ ನಾವು ತೊಗೊಂಡ್ರೆ ನಾಟಕ ಇಸ್ ದ ರೂಟ್. ಏನೇ ನಮ್ಮ ಯಾವ ಮೀಡಿಯಾ ತೊಗೊಳ್ಳಿ, ನಮ್ಮ ಕ್ಯಾಮ್ರಾ ಇಲ್ಲ ಲೈಟ್ಸಿಂದ ಬರಲಿ, ಇಲ್ಲ ಮೇಕಪ್ಪಿಂದ ಬರಲಿ, ಎವ್ರಿಥಿಂಗ್ ಈಸ್ ಫ್ರಮ್ ನಮ್ಮ ಥಿಯೇಟರಿಂದಾನೆ. ಸೊ ಅದೇ ಒಂದು ಪ್ಲಸ್ ನಮಗೆ, ಆಯಿತಾ. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಬಿಗ್ ಪ್ಲಸ್ ಫಾರ್ ಮೀ. ನೀವು ಹೇಳ್ದಂಗೆ ಇಟ್ ಇಸ್ ವೆರಿ ಟ್ರೂ. ತುಂಬ ದಿವಸ ಆಯಿತು ಆ್ಯಂಡ್ ಬರ್ತಿದ್ದಾರೆ, ಇಲ್ಲ ಅಂತ ಇಲ್ಲ. ನಾನು ತುಂಬ ಜನ ನಾಟಕದಲ್ಲಿ ಕೆಲಸ ಮಾಡ್ತಾರೆ, ತುಂಬ ಜನ ಬೈ ಎಂಡ್ ಆಫ್ ದ ಡೇ ನಾಟ್ ಎವ್ರಿಬಡಿ ವಾಂಟ್ಸ್ ಟು ಕಮ್ ಇನ್ ಟು ಸಿನಿಮಾ. ಅದು ತುಂಬ ಕ್ಲಾರಿಟಿ ಇರುತ್ತೆ. ನಾನು ಸಿನಿಮಾ ಮಾಡಬಾರ್ದು ಅಂತಲೂ ಇರ್ತಾರೆ, ಇಲ್ಲ ನಾನು ಸಿನಿಮಾಗೋಸ್ಕರನೇ ಬಂದಿದ್ದೀನಿ ಅಂತಲೂ ಇರ್ತಾರೆ. ಆ ಎಲ್ಲ ಆಸೆಗಳು ಪ್ರತಿಯೊಂದು ಹೆಣ್ಮಗಳಿಗೂ ಬಂದವಳಿಗೆ ನಾನು ನಟಿ ಆಗಬೇಕು ಆಸೆ ಇದ್ದೇ ಇರುತ್ತೆ, ಆಯಿತಾ. ಆದರೆ ಎಲ್ಲಿ ನಮಗೆ ಹೊಡೆತ ಬೀಳುತ್ತೆ ಅಂತಂದರೆ ಸಿಗದೇ ಇದ್ದಾಗ, ಅಯ್ಯೋ ಇಲ್ಲ ಇದು ಆಗ್ತಾ ಇಲ್ಲ, ಏನು ಹೆಂಗೆ, ಬಿಕಾಸ್ ನಮ್ಮ ರೂಟೀನ್ ಇರುತ್ತಲ್ಲ, ಇಟ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಇಂಡಸ್ಟ್ರಿ. ನಮ್ಮ ರೂಟೀನ್ ತುಂಬ ಡಿಫ್ರೆಂಟ್. ಅದನ್ನು ನಾನು ಈ 3 ವರ್ಷದಲ್ಲಿ ತುಂಬ ಡಿಫ್ರೆನ್ಸ್ನ ನೋಡಿದೆ, ನಾನು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ನಾನು ಈ ವಿಷಯದಲ್ಲಿ ವಿಜಯ್ ಸರ್ನ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಎಷ್ಟೊಂದು ಜನ ಬರ್ತಾರೆ, ಬಟ್ ಅವಕಾಶ ಸಿಗೋರು ಯಾರಿಗೆ? ತುಂಬ ಕಮ್ಮಿ ಅಲ್ವಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಅವಕಾಶ ಸಿಕ್ಕಿರೋದ್ರಿಂದ ನನಗೊಬ್ಳಿಗೆ ಅನ್ನೋದಕ್ಕಿಂತ ಈ ಹೋಪ್ಸ್ ಇಟ್ಕೊಂಡು ಬರೋರಿಗೆಲ್ಲ ಇನ್ನೂ ದೊಡ್ಡ ಹೋಪು. ಇಲ್ಲ ಗುರು, ನಮ್ಗೆ ಆಗುತ್ತೆ, ಇದು ಆಗತ್ತೆ, ನಾವು ಮಾಡಿದ್ರೆ, ನಾವು ಒಂದು ತರಬೇತಿ ತೊಗೊಂಡ್ರೆ ನಮ್ಮನ್ನು ಗುರುತಿಸೋರು ಇದ್ದಾರೆ ಅನ್ನೋದು. ಇವಾಗ ಎವ್ರಿಬಡಿ ಈಸ್ ಟ್ಯಾಲೆಂಟೆಡ್. ಇಟ್ ಇಸ್ ನಾಟ್ ದಟ್ ಐ ಆಮ್ ಎಜುಕೇಟೆಡ್ ಆರ್ ಟ್ಯಾಲೆಂಟೆಡ್ ಅಂತ. ಎವ್ರಿಬಡಿ ಈಸ್ ಈಕ್ವಲಿ ಟ್ಯಾಲೆಂಟೆಡ್ ಟುಡೇ. ಬಟ್ ಆ ಆಪರ್ಚುನಿಟಿನ ಗುರುತಿಸೋರು ತುಂಬ ಇಂಪಾರ್ಟೆಂಟ್ ಆಗ್ತಾರಲ್ಲ. ಸೊ ಆ ನಂಬಿಕೆನ ಹುಟ್ಟಿಸಿದ್ದಾರೆ ಸರ್. ಸೊ ಐ ಥಿಂಕ್ ಎವ್ರಿಥಿಂಗ್ ಗೋಸ್ ಟು ಹಿಮ್ ಇನ್ ದ್ಯಾಟ್ ಕೇಸ್. ಆ್ಯಂಡ್ ಪ್ಲಸ್ ತುಂಬ ಆಗುತ್ತೆ.
ತುಂಬ ಅಂದರೆ ತುಂಬ ಆಗುತ್ತೆ ಪ್ಲಸ್ಸು. ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ನಿಮ್ಮ ಏನು ಯೋಚನೆಗಳು, ನಾವು ಏನು ಸಿದ್ಧತೆ ಯಾಕೆ ಮಾಡ್ಕೋತಿರ್ತೀವಿ ಅಂತ ಅಲ್ಲಿ ಗೊತ್ತಾಗಲ್ಲ. ಇಲ್ಲಿ ಬಂದಾಗ ಇದು ಇಲ್ಲಿ ವರ್ಕ್ ಆಗುತ್ತಾ ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟ್. ಅಂದರೆ ತುಂಬ ಇದೆ ಈಗ ರಂಗಭೂಮಿ ಸಿನಿಮಾ ಅಂತಂದರೆ ಎಲ್ಲ ಕಡೆಯಿಂದಲೂ ಲಿಂಕ್ ಇದೆ. ನೀವು ಹೇಳ್ದಂಗೆ ಒಂದು ಬೇಸ್ ಅದು. ಅದೆಲ್ಲವೂ ನಮ್ಗೆ ಗೊತ್ತಿದ್ದಾಗ ನಿಜವಾಗ್ಲೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಒಂಥರ ನಿರಾಳ ಅಂತ ಅನ್ಸುತ್ತೆ. ನಿರಾಳ ಅದು ಹೋಗ್ತಾ ಹೋಗ್ತಾ ಐ ಥಿಂಕ್ ಕಲಿಯೋದು ಕಷ್ಟ ಮ್ಯಾಮ್ ನಿರಾಳ ಆಗೋದು. ನಿಜವಾಗ್ಲೂ ಕಾವ್ಯ ಅವರೇ ತುಂಬ ಕಷ್ಟ ನಿರಾಳ ಆಗೋದು. ತುಂಬಾನೇ ಎಕ್ಸ್ಪೀರಿಯನ್ಸ್ ಇಲ್ಲ, ಅದ್ರಲ್ಲಿ ತುಂಬ ಪಳಗಿರ್ಬೇಕು. ನಾನು ಹಾರ್ಡ್ಲಿ ಒಂದು 15 ನಾಟಕಗಳು ಅಷ್ಟೇ ನಾನು ಮಾಡೋಕ್ಕಾಗಿದ್ದು ನನ್ನ ಕೈಯಲ್ಲಿ. ಶೋಸ್ ನಾನು ಹೇಳೋದು, ನಾಟಕ ಅಲ್ಲ. ಬಟ್ ತುಂಬ ಅಲ್ಲೂ ಅಷ್ಟೇ ಐ ವಾಸ್ ವೆರಿ ಲಕ್ಕಿ. ಅಚ್ಯುತ್ ಸರ್ ಡಿರೆಕ್ಷನಲ್ಲಿ ನಾನು ಒಂದು ಕೊಳ ಅಂತ ನಾಟಕದಲ್ಲಿ ಮಾಡಿದೆ. ಆ್ಯಕ್ಚುಲಿ ಅಲ್ಲಿ ನಾನು ತುಂಬ ಕಲ್ತಿದ್ದು. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಅಲ್ಲಿ ಇದ್ದವ್ರು ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್. ನಾನು ಒಬ್ಬಳೇ ಫ್ರೆಶರ್ ಇದ್ದಿದ್ದಲ್ಲಿ. ಬೈ ಚಾನ್ಸ್ ಐ ಥಿಂಕ್ ತೇಜು ಬೆಲ್ವಾಡಿ ಅವರು ಆ ಪಾತ್ರನ ಬಿಟ್ಟರು. ಅದಾದಮೇಲೆ ನನಗೆ ಸಿಕ್ತು. ಅದು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈಗ ನಮ್ಮ ಗ್ರೂಪ್ ಏಜ್ ಗ್ರೂಪ್ ಜೊತೆನೇ ನಾಟಕ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ, ನಮಗಿಂತ ಎಕ್ಸ್ಪೀರಿಯನ್ಸ್ ಇರುವಂಥ ಮಾಡೋದೇ ಬೇರೆ. ಸೊ ಇಟ್ ಈಸ್ ವೆರಿ ವೆರಿ ನೈಸ್. ಆ ಎಕ್ಸ್ಪೀರಿಯನ್ಸಿಗೆ ನೀವು ಹೇಳಿದ್ರಲ್ಲ ಈಗ, ಅದನ್ನು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬೇಗ ಆಗ್ಬಿಡುತ್ತೆ ಅಂತ. ಅದು ಆ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂದರೆ ಅದು ತುಂಬ ಪಳಗಬೇಕು, ನಾವು ತುಂಬ ಪಳಗಬೇಕು. ಅಂದರೆ ಯಾವುದು ಕೂಡ ಅಷ್ಟು ಈಸಿ ಅಲ್ಲ. ಹೌದು, ನಾವು ಅನ್ಕೋತೀವಿ ಈಗ ಥಿಯೇಟ್ರಿಂದ ಬಂದ್ಬಿಟ್ರು ಈಸಿ ಆಗುತ್ತೆ ಅಂತ. ನಾವು ಕೂಡ ಏನೋ ಹೊರಗಿಂದ ನೋಡ್ಬೇಕಾದ್ರೆ ಅನ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲೂ ಇನ್ನೂ ಹೆಚ್ಚಿದೆ ಕಲಿಯೋದು ಅಲ್ವಾ? ತುಂಬ ತುಂಬ ಥಿಯೇಟ್ರಿಂದ ಬಂದಾಗ ಇನ್ನೊಂದೇನು ವಿಷಯ ಅಂತಂದರೆ ಆ್ಯಕ್ಟಿಂಗ್ ಮಾಡ್ಬಿಡ್ಬೋದಕ್ಕಾದ್ರೆ ಹೆಂಗೋ ಒಂದು ಡೈಲಾಗ್ ಕೊಡ್ತಾರೆ ನೋಡೋದು. ಸಾಂಗ್ ಇದೆಯಲ್ಲ, ಇದು ಎಲ್ಲೂ ಹೇಳ್ಕೊಡೋಕ್ಕಾಗಲ್ಲ. ಸಾಂಗ್ ಅನ್ನೋ ವಿಷಯ ಇದೆಯಲ್ಲ, ಅಯ್ಯೋ ದೇವ್ರೆ, ಹಿಂಗೆಲ್ಲ ಇರುತ್ತಾ ಸಾಂಗ್ ಅಂದರೆ. ಫಸ್ಟ್ ಡೇ ಆಫ್ ದ ಸಾಂಗ್ ಅಂತೂ ನಾನು ನಿಜವಾಗ್ಲೂ ಆ ಸಾಂಗಿನ ಅರ್ಥ ಏನು ಸೈಕ್ ಆಗೋದೆ ಅಂತ ನಾನು ನಿಜ ಸೈಕ್ ಆಗಿಬಿಟ್ಟಿದ್ದೆ ಅವತ್ತು. ಈಗ ಸಾಂಗಿಗೆ ಬರ್ತೀನಿ, ಸೈಕ್ ಆಗೋದೆ ಸಾಂಗಲ್ಲಿ. ನಿಜವಾಗ್ಲೂ ನಾನಿದು ಏನೋ ನಿಮ್ಮನ್ನ ಏನೋ ಮೇಲ್ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸಾಂಗ್ ಅಲ್ಲಿ ಎಷ್ಟೋ ಅದ್ಭುತವಾಗಿ ಕಾಣ್ತೀರಾ ಅಶ್ವಿನಿ ನೀವು. ಸಿಕ್ಕಾಪಟ್ಟೆ ಸಗದ ಕಾಣ್ತೀರಾ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಅಷ್ಟೊಂದು ಇದೆ, ಎಕ್ಸ್ಪ್ರೆಷನ್ಸ್ ಇದೆ. ಬಟ್ ಏನಂದ್ರೆ ಎಲ್ಲೂ ಕೂಡ ಅದನ್ನ ತುಂಬಾ ವಿಜೃಂಭಣೆಯಿಂದ ತೋರಿಸಿರೋದು ಎಲ್ಲೂ ಇಲ್ಲ. ಸಿಂಪಲ್ ಆಗಿ ನೀವು ಸರ್ನ ನೋಡ್ತೀರಾ, ಅದ್ರ ಸಿಂಪಲ್ ಆಗಿರುವಂತ ರೊಮ್ಯಾಂಟಿಕ್ ಸೀನ್ಸ್. ತುಂಬಾ ಜನ, ಸಾರಿ ಟು ಕಟ್ ಯು ಆಫ್, ತುಂಬಾ ಜನ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಬಿಕಾಸ್ ನನಗೆ ಏನಿದೆ ಅದರಲ್ಲಿ, ಏನಿಲ್ವಲ್ಲ, ಯಾಕೆ ಮಾತಾಡ್ತಿದ್ದಾರೆ ಅವರು, ಇನ್ನೂ ತುಂಬ ಇದೆ ಅಲ್ಲಿ ಅಂತ. ಬಟ್ ತುಂಬ ಜನ, ನೀವು ಹೇಳಿದ ಪಾಯಿಂಟ್ ತುಂಬ ಜನ ಹೇಳಿದ್ರು ನನಗೆ. ಓಕೆ, ಅಂದರೆ ಎಲ್ಲೂ ಕೂಡ ನಿಮ್ಮಲ್ಲಿ ತುಂಬ ಎಕ್ಸ್ಪ್ರೆಷನ್ಸ್ ಇದೆ, ಬಟ್ ನಮ್ಗೆ ನೋಡ್ಬೇಕಾದ್ರೆ ಏನೂ ಇಲ್ಲ, ಬಟ್ ಆದ್ರೂ ಕೂಡ ಏನೋ ಇದೆ ಅನ್ನುವಂಥದ್ದು. ಆ ಪ್ರಾಸೆಸ್ ಹೇಗಾಯ್ತು, ಹೇಗಿತ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಎಸ್ಪೆಷಲಿ ಆ ಸಾಂಗ್ ಶೂಟು. ಟು ಬಿ ವೆರಿ ಆನೆಸ್ಟ್, ನಾನು ಹೇಳ್ದಂಗೆ ನಾಟಕದಲ್ಲಿ ನಿಮ್ಗೇನೋ ಡೈಲಾಗ್ ಕೊಡ್ತಾರೆ, ಇಲ್ಲ ಏನೋ ಒಂದು ಪ್ರತಿಯೊಬ್ಬರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರೇ ಒಬ್ರು ಒಂದು ಸಣ್ಣ ನಾಟಕ ಮಾಡಿದ್ರು ಯು ವಿಲ್ ಅಂಡರ್ಸ್ಟ್ಯಾಂಡ್, ಹಿಂಗಿರುತ್ತೆ. ಆಮೇಲೆ ಸಿನಿಮಾಗೆ ಬಂದಾಗ ದ ಟೆಕ್ನಿಕ್ಯಾಲಿಟೀಸ್ ಯು ಎವ್ರಿ ಡೇ ನೀನು ಮಾಡ್ತಾ ಯು ವಿಲ್ ಗೆಟ್ ಟು ನೋ ಏನು ಟೆಕ್ನಿಕ್ಸು, ಲೈಟ್ ಹೆಂಗೆ ತೊಗೋಬೇಕು. ಲೈಟ್ ತೊಗೊಳೋದು ಗೊತ್ತಿರಲಿಲ್ಲ ನನಗೆ. ಅದು ಇನ್ನೊಂದು ಎಪಿಸೋಡ್ ಇದೆ, ನೀವು ಕೇಳಿ ಆಮೇಲೆ ಹೇಳ್ತೀನಿ ಆಯಿತಾ. ಲೈಟ್ ಹೆಂಗೆ ತೊಗೊಳೋದು, ಮೇಕಪ್ಪು, ಎವ್ರಿಥಿಂಗ್ ಅದು ಆಗುತ್ತೆ. ಬಟ್ ಸಾಂಗ್ ಅನ್ನೋದಿದೆಯಲ್ಲ, ಇಟ್ ಈಸ್ ಹೌದು, ನಮ್ಮ ಕಂಪ್ಲೀಟಾಗಿ ನಾವು ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡ್ತೀವಿ, ಇಲ್ಲ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡಿ ನಿಜವಾಗಿ ನಾವು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಇಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಂದರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿರುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆಯಿತಾ. ಅಂದರೆ ಅರ್ಜೆಂಟ್ ಇರುತ್ತೆ, ಒಂದು ಅರ್ಜೆಂಟ್ ಇದ್ದೇ ಇರುತ್ತೆ ಎಲ್ಲೋದ್ರೂ ಸಾಂಗಲ್ಲಿ. ಅದು ಅರ್ಜೆಂಟ್ ಇರುತ್ತೆ, ಅದಾದಮೇಲೆ ಮೇಕಪ್ಪು, ಅದೆಲ್ಲ ಒಂದು ಕಡೆ. ಆದರೆ ನಿಮ್ಮ ತಲೆಯಲ್ಲಿ ನೀವು ಏನು ಮಾಡ್ತಾ ಇರ್ತೀರಾ, ಈ ಸೆಟ್ ಯಾಕೆ ಹಾಕಿದ್ದಾರೆ. ನಾನು ನಿಜವಾಗ್ಲೂ ಅಟ್ಲೀಸ್ಟ್ ಒಂದು 5 to 6 minutes ಐ ವಾಂಟೆಡ್ ಟು ಸೆಟಲ್ ಡೌನ್. 5 to 6 ನಿಮಿಷ ನಂಗೆ ಸೆಟಲ್ ಡೌನ್ ಆಗೋಕ್ಕೆ ಟೈಮ್ ಬೇಕಾಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಧನು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ದಿ ಬ್ಯಾಕ್ ದ ಡಾನ್ಸರ್ಸ್ ಹೂ ಸಪೋರ್ಟೆಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ರಶ್ಮಿ ಅಂತ ಮತ್ತು ವರುಣ್ ಅಂತ ಇಬ್ಬರು ಡಾನ್ಸರ್ಸ್ ಇದ್ದರು. ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತಂದರೆ, ಐ ಡೋಂಟ್ ಥಿಂಕ್ ವಿಜಯ್ ಸರ್ನು ಅಷ್ಟೇ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಇಟ್ ಈಸ್ ಅ ಪೀಕ್ ಟೈಮ್ ಅಲ್ವಾ ಅದು. ಸೊ ಎಷ್ಟು ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ನಾನು ಕನ್ಫ್ಯೂಸ್ಡ್ ಆಗಿದ್ದೀನಿ, ಏನು ನಡೀತಿದೆ, ಏನು ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಶೂಟ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್
ಇಡೀ ಸಿನಿಮಾ ಒಂದು ನನಗೆ ಇಷ್ಟು ಬಂಚ್ ಮೆಮೊರೀಸ್ ಕೊಟ್ಟರೆ ಆ ಸಾಂಗೇ ನನಗೆ ಇಷ್ಟು ಬಂಚ್ ಮೆಮೊರೀಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ಸಾಂಗ್ ಅಷ್ಟು ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ ಬಿಕಾಸ್ ನಮ್ಮ ಕೃಷ್ಣ ಸಾರ್ಥಕ್ ಸರು, ಜಗದೀಶ್ ಸರು, ಪ್ರತಿಯೊಬ್ಬರು ನನಗೆ ಡಾನ್ಸ್ ಅಷ್ಟು ಅಂದರೆ ಐ ಲವ್ ಡಾನ್ಸಿಂಗ್. ಇಟ್ಸ್ ನಾಟ್ ದಟ್ ಐ ಡೋಂಟ್ ಮೋರ್ ದ್ಯಾನ್ ಐ ನೋ ಅನ್ನೋದಕ್ಕಿಂತ ಐ ಲವ್. ಬಟ್ ನೀವು ಟೆಕ್ನಿಕಲ್ ಮಾಡೋಕ್ಕೆ ಹೋದಾಗ ಆ ಟೇಕ್ ಹಾಕಬೇಕು. ಬೈ ಎಂಡ್ ಆಫ್ ದ ಟೇಕ್ ಹ್ಯಾಸ್ ಟು ಬಿ ರೈಟ್ ಅಲ್ವಾ? ಸೊ ಟೆಕ್ನಿಕಾಲಿಟಿ ಬಂದಾಗ ತಬೀಬಾಗ್ಬಿಟ್ಟು ತುಂಬ ತಬೀಬಾಗಿದೆ ನಾನು ಅದರಲ್ಲಂತೂ. ಅದು ಕಾಣಿಲ್ಲ ಅಂದರೆ ನಾನು ಒಳ್ಳೆ ಆ್ಯಕ್ಟರ್ ಅಂತ ಒಪ್ಕೊತೀನಿ, ಕಂಡ್ರೆ ಗೊತ್ತಿಲ್ಲ ನನಗೆ. ನೀವು ಹೇಳ್ತಿರೋದು ನೋಡಿದ್ರೆ ನನಗನ್ಸುತ್ತೆ ಅಂದರೆ ಎಲ್ಲದಕ್ಕಿಂತ ನಿಮ್ಗೆ ಹೆಚ್ಚು ಕಷ್ಟ ಆಗಿದ್ದು ಇದೇ ಸಾಂಗ್ ಅಲ್ಲಿ ಇದೇ ರೊಮ್ಯಾಂಟಿಕ್ ಸೀನ್ ಅಂತ ನನಗೆ ಇಲ್ಲ, ಕಷ್ಟ ಆಗಲಿಲ್ಲ, ನನಗೆ ಇಷ್ಟ ಆಯಿತು. ಚಾಲೆಂಜ್ ಅನ್ನೋದಕ್ಕಿಂತ ಇಟ್ ವಾಸ್ ಸಮಥಿಂಗ್ ನ್ಯೂ ಫಾರ್ ಮಿ. ಅದಕ್ಕೆ ನಾನು ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಿರೋದು. ಇದು ಅಷ್ಟೊಂದು ಇಟ್ ಈಸ್ ನ್ಯೂ, ಬಟ್ ಅದನ್ನೆಲ್ಲೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಒಂದು ನಿಮಿಷ ಇವಾಗ ನಾವು ಪ್ಲೇ ಮಾಡ್ತಿರ್ಬೇಕಾದ್ರೆ, ಒಂದು ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಇಟ್ಸ್ ಎ ಲೈವ್ ಪ್ಲೇ. ಸೊ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಸಾಂಗ್ ಹಾಕಿ ಅಲ್ಲಾದರೂ ಸೆಟ್ ಇರುತ್ತೆ, ಇಲ್ಲ ಅಂತ ಇಲ್ಲ ನಾಟಕದಲ್ಲಿ. ಬಟ್ ಇದನ್ನೆಲ್ಲ ನಾವು ಡಾನ್ಸ್ ಎಲ್ಲ ಮಾಡ್ತಾ ಇದೀವಿ, ಹಿಂಗೆಲ್ಲ ನಡೀತಾ ಇದೆ, ಏನಿದೆಲ್ಲ ಅನ್ನೋ ಥರ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಈ ಸಾಂಗ್ ನೋಡಿದಾಗ ಪರ್ಟಿಕ್ಯುಲರ್ಲಿ ಈ ಒಂದು ವಿಜಯ್ ಸರ್ ನಿಮ್ಮ ಕಾಂಬಿನೇಷನ್, ಆ ಚಿಕ್ಕ ರೊಮ್ಯಾಂಟಿಕ್ ಇವೆಲ್ಲ ನೋಡಿದಾಗ ನನಗೆ ನೀನೆಂದರೆ ಆ ಸಾಂಗ್ ಫೀಲ್ ಬಂತು ನನಗೆ. ಯಾಕಂದ್ರೆ ಅಲ್ಲೂ ಕೂಡ ಸೇಮ್ ಇದೆ, ಏನೂ ಇಲ್ಲ ಆ ಥರ. ಸೊ ನಿಮಗೆ ವಿಜಯ್ ಸರ್ದು ಹಿಂದಿನ ಸಾಂಗ್ಗಳು ಅಥವಾ ಸಿನಿಮಾಗಳು ಯಾವುದು ಫೇವ್ರೇಟ್ ಆ ಥರ? ಆ್ಯಕ್ಚುಲಿ ನೀನೆಂದರೆ ನನ್ನೊಳಗೆ ಇಸ್ ದ ಹಿಟ್ ಲಿಸ್ಟ್. ಅದು ಎಲ್ಲೂ ಇವಾಗ ಮೊನ್ನೆ ಕೂಡ ನಂಗೆ ಯಾರೋ ಒಬ್ರು ಶೇರ್ ಮಾಡಿದ್ರು, ಇದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನಮ್ಮ ಸಾಂಗಿಗೆ ಇದನ್ನು ಮರ್ಜ್ ಮಾಡಿಬಿಟ್ಟು ಹಾಕಿದ್ರು. ನಾನೇ ನೋಡ್ತಿದ್ದೆ, ವಾವ್ ಇದು ಎಷ್ಟು ಚೆನ್ನಾಗಿದೆ ಎಲ್ಲ ಸಾಂಗ್ ಇದು ಅಂತ. ಆ ಸಾಂಗು ಅದಾದಮೇಲೆ ದೇರ್ ಇಸ್ ಅನದರ್ ಸಾಂಗ್ ನನಗೆ, ಯಾವ ಸೀಮೆಯ ಮಾಯಗ, ದ್ಯಾಟ್ ಈಸ್ ಸೋ ಅಮೇಝಿಂಗ್, ಅಂದರೆ ಅಮೇಝಿಂಗ್ ಸಾಂಗ್. ಅದು ನಂಗೆ ಸಖತ್ ಸಖತ್ ಇಷ್ಟ. ಅದಾದಮೇಲೆ ನಾನು ತುಂಬ ನಗಾಡೋ ಸಾಂಗ್ ಅಂತಂದರೆ ಇದು ಎಲ್ಲವನ್ನು ಹೇಳುವ ಆಸೆ. ಈಗಲೂ ಕೂಡ ಅದು ಕುಣಿಬೇಕು ಅನ್ಸುತ್ತೆ, ಅದೊಂಥರ ವಿಚಿತ್ರ ಕುಣಿಬೋದು ಆ ಸಾಂಗಿಗೆ. ಹೌದು. ಅದಾದಮೇಲೆ ಅವರಿವರ ಜೊತೆ ಅದು ಆ ಹಾಡು. ಅದಾದಮೇಲೆ ನನಗೆ ಇನ್ನೊಂದು ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಅದು ಯಾಕೆ ಆ ಸಾಂಗ್ ಇಷ್ಟ ಅಂತ ಗೊತ್ತಿಲ್ಲ, ಐ ಡೋಂಟ್ ನೋ ಇಫ್ ಯು ಲೈಕ್ ಇಷ್ಟ ಅನ್ಸುತ್ತೆ. ಕರಿಯ ಅದು ನನಗೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ. ನನ್ನ ಸರಿ ಹೇಳ್ತಿದೆ, ಸರಿ ಈ ಸಾಂಗಲ್ಲಿ ಯಾಕೆ ನನಗೆ ಈ ಸಾಂಗ್ ಇಷ್ಟ ಅಂತ ಗೊತ್ತಿಲ್ಲ. ಮೇ ಬಿ ಐ ಲೈಕ್ ಪಾರುಲ್ ಅವರು ನಂಗೆ ತುಂಬ ಇಷ್ಟ. ಅದು ಏನೋ ಆ ಸಾಂಗಲ್ಲಿ ಇದೆ, ನಂಗೆ ಸಖತ್ ಇಷ್ಟ ಆ ಸಾಂಗು. ಈ ಸಾಂಗ್ ಇಷ್ಟ ನನಗೆ, ಇಷ್ಟ ನನಗೆ ಅಂತ ಹೇಳ್ತಾರೆ. ಅವರೇ ಕನ್ಫ್ಯೂಸ್ ಆಗ್ಬಿಟ್ಟು ಏನು ಕಾಣಿಸ್ತಾ ಸಾಂಗಲ್ಲಿ ಇಷ್ಟ ಆಯಿತು. ಬಟ್ ಇಟ್ಸ್ ಅ ವೆರಿ ನೈಸ್ ಸಾಂಗ್. ಆಮೇಲೆ ಸರ್ದು ಸಿಕ್ಕಾಪಡೆ ಸಾಂಗ್ಸ್ ಇದೆ. ಆಮೇಲೆ ದುನಿಯಾದು ಎಲ್ಲ ಹಾಡು ಇಷ್ಟ ನನಗೆ. ತುಂಬ ಸಾಂಗ್ಸ್ಗಳಿವೆ, ತುಂಬ ಇಷ್ಟ. ಆಮೇಲೆ ಇನ್ನೂ ಒಂದು ಯಾವುದು ನಂಗೆ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ, ತುಂಬ ಸಾಂಗ್ಗಳಿದೆ. ಅಮೂಲ್ಯ ಅವ್ರ ಜೊತೆ ಒಂದು ಸಾಂಗ್ ಇತ್ತು, ಹೆಸರು ನನಗೆ ಮಾಸ್ತಿಗುಡಿದು ಒಳಗಡೆ. ದಟ್ ಸಾಂಗ್ ಆಲ್ಸೋ ಐ ಲೈಕ್ ದಟ್ ಸಾಂಗ್ ಆಲ್ಸೋ. ಅದು ತುಂಬ ಚೆನ್ನಾಗಿದೆ, ನಮ್ಮ ಮಮ್ಮಿ ಫೇವ್ರೇಟ್ ಸಾಂಗ್ ಅದು ನಂಗೆ ತುಂಬ ಇಷ್ಟ. ಬಟ್ ಯಾವ ಸೀಮೆಯ ಮಾಯಗಾತಿ ನೆಕ್ಸ್ಟ್ ಲೆವೆಲ್. ಅದು ನೀನೆಂದರೆ ಬೀಟ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಇದನ್ನು 2-3 ಸತಿ ಕೇಳಿದ್ರೆ ಇದು ಬೀಟ್ ಮಾಡಿಬಿಡುತ್ತೆ ಅನ್ನೋ ಥರ. ಅಂದರೆ ನಮಗೆ ಗೊತ್ತಾಗಲ್ಲ, ಕೆಲವೊಂದು ವಿಜಯ್ ಸರ್ ಸಾಂಗ್ಸು ಇದು ಫೇವ್ರೇಟ್, ಅದು ಫೇವ್ರೇಟ್, ಅದು ಫೇವ್ರೇಟ್. ಐ ಹ್ಯಾವ್ ಟು ಮೆನ್ಷನ್ ಮಳೆಯೇ ನಿಜವಾಗ ಅದೊಂಥರ ಟ್ರಿಪ್. ಅದು ಆ ಲೂಪಿಗೆ ಸೇರ್ಬಿಡ್ತೀವಿ ನಾವು. ಹೆಂಗೆ ಸೈಕ್ ಆಲ್ಸೋ, ಸೈಕ್ ಸಾಂಗು ಕೂಡ ಒಂದು ಸತಿ ಕೇಳಿದ್ರೆ 2ನೇ ಸತಿ ಕೇಳಿದ್ರೆ ಅನ್ಸುತ್ತೆ, 3 ಸತಿಗೆ ಇನ್ನೊಂದು ಸತಿ ಹಾಕೋದನ್ನ ಅನ್ನೋ ಥರ ಲೂಪಿಗೆ ಸೇರುತ್ತೆ ಅದು. ಸೊ ಐ ಥಿಂಕ್ ಇಟ್ ಗೋಸ್ ದ ಮ್ಯೂಸಿಷಿಯನ್ಸ್. ನಮ್ಮ ಮ್ಯೂಸಿಷಿಯನ್ ಅಂತೂ ಚರಣ್ ಸರ್ಗೆ ಐ ಆಮ್ ಆಲ್ವೇಸ್ ಇನ್ನೊಂದು ದೊಡ್ಡ ಪ್ಲಸ್. ಆಮೇಲೆ ಇನ್ನೊಂದು ದೊಡ್ಡ ಮೋಟಿವೇಶನ್ ನನಗೆ ಸಾಂಗಲ್ಲಿ ಅಂದರೆ ಚರಣ್ ಸರ್ ಹಾಡಿರೋ ಹಾಡನ್ನು, ಓ ಮೈ ಗಾಡ್, ನನಗೆ ಸೆಕೆಂಡ್ ಡೇ ಗೊತ್ತಾಯಿತು, ಶೂಟ್ ಮಾಡ್ತಿದ್ದೆ ಸೆಕೆಂಡ್ ಡೇ ಗೊತ್ತಾಯಿತು ಚರಣ್ ಸರ್ ಹಾಡಿದ್ದಾರೆ ಅಂತ. ನಾನು ಓ ಮೈ ಗಾಡ್, ಹಾಡನ್ನು ಚರಣ್ ಸರ್ ಹಾಡಿದಾರ. ನಾನು ನಿಮ್ಮ ನಂಬಲ್ಲ, ನಮ್ಮ ಅಮ್ಮಗೆ, ನಮ್ಮ ಅಪ್ಪಗೆ, ನನ್ನ ಫ್ರೆಂಡ್ಸಿಗೆ ಇಮಿಡಿಯೇಟಾಗಿ ಎಲ್ರಿಗೂ ಫೋನ್ ಮಾಡಿ ಚರಣ್ ಸರ್ ಹಾಡ್ತಿದ್ದಾರೆ, ಬಿಕಾಸ್ ಐ ಆಮ್ ಸಚ್ ಅ ಬಿಗ್ ಫ್ಯಾನ್. ನನಗೆ ತುಂಬ ದೊಡ್ಡ ಫ್ಯಾನ್ ನಾನು ಚರಣ್ ಸರ್ಗೆ. ಸೊ ಅವ್ರು ಹಾಡಿದಂತೂ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೈಷ್ಣವಿ ಕಣ್ಣನ್ ಅಂದರೆ ತಮಿಳಲ್ಲಿ ಅವರು ಸಿಂಗರು, ಇಲ್ಲಿ ಹಾಡಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಈ ಸಾಂಗ್. ನನಗೆ ಅವ್ರದೊಂದು ಮೇಕಿಂಗ್ ನೀವು ಬಿಟ್ಟಾಗ ಅವರಿಬ್ರು ಏನು ಎಂಜಾಯ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಅಲ್ವಾ? ಆ ಫೀಲ್ ಇದ್ರೆ ಅಷ್ಟೇ ಒಬ್ಬ ಸಿಂಗರ್ ಇನ್ನೊಬ್ರಿಗೆ ಆ ಫೀಲ್ ತರ್ಸೋದಕ್ಕೆ ಸಾಧ್ಯ. ವೆರಿ ಟ್ರೂ, ಬಟ್ ಅವರಿಬ್ರು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹಾಡಿದ್ರು. ಹೌದು, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಎವ್ರಿಬಡಿ ಲವ್ಡ್ ಇಟ್, ಟು ಬಿ ವೆರಿ ಆನೆಸ್ಟ್. ನೀವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ನಾನು ಇನ್ನೊಂದು ಕೇಳಬೇಕು. ವಿಜಯ್ ಸರ್ಗೆ
ಆಬ್ವಿಯಸ್ಲಿ ಅವ್ರ ಸಾಂಗ್ಸ್ ಅಂತ ಬಂದ್ರೆ ಅಲ್ಲೂ ಎತ್ತಿದ ಕೈ, ಆಕ್ಷನ್ಸ್, ರೌಡಿಸಮ್, ಏನು ಆಕ್ಟಿಂಗ್ ಎಲ್ಲದ್ರಲ್ಲೂ ಎತ್ತಿದ ಕೈ. ನಿಮಗೆ ವಿಜಯ್ ಸರ್ನ ಯಾವ್ದ್ರಲ್ಲಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ವಿಜಯ್ ಸರ್ ಆಕ್ಷನ್ಸ್ ಅಲ್ಲಿ ಇಷ್ಟ ಆಗ್ತಾರ, ಸಾಂಗ್ಸ್ ಎಲ್ಲ, ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಹೇಗೆ? ಸರ್ ಇಸ್ ಅನ್ ಆಲ್ರೌಂಡರ್. ಹಿ ಈಸ್ ಅ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತಾರೆ. ಈ ಕಡೆ ಡೈರೆಕ್ಷನ್ ಮಾಡ್ತಿರ್ತಾರೆ, ಈ ಕಡೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಈ ಕಡೆ ಅದು ಇದು ಕಾಸ್ಟ್ಯೂಮ್ ಇಲ್ಲ ಆಯ್ತಾ, ಅದಾಯ್ತಾ, ಇದಾಯ್ತಾ ಎಲ್ಲ ನೋಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತು ಮಲ್ಟಿ ಟಾಸ್ಕಿಂಗ್ ಅಂತ. ಬಟ್ ನನಗೆ ಪರ್ಸ್ನಲಿ ವಿಜಯ್ ಸರು ಒಂದು ಏನನ್ನೋದು ರೊಮ್ಯಾಂಟಿಕ್ಕು ಅಷ್ಟೇ ಇಷ್ಟ ಆಗುತ್ತೆ. ಫೈಟ್ ಸ್ಟಂಟಲ್ಲೆಲ್ಲ ಐ ಡೋಂಟ್ ಥಿಂಕ್ ವಿ ಆರ್ ಕ್ವಾಲಿಫೈಡ್ ಟು ಇವನ್ ಟಾಕ್ ಅಬೌಟ್ ಆಲ್ ದ್ಯಾಟ್ ಥಿಂಗ್ಸ್ ಅಂತ ಅನಿಸುತ್ತೆ. ಬಟ್ ನನಗೆ ಅವರು ಎಮೋಷ್ನಲಿ ಮಾಡ್ತಾರೆ ಗೊತ್ತಾ, ತಾಯಿ ಜೊತೆ ಕೆಲವೊಂದು ಸೀನ್ಸ್ ಮಾಡ್ತಾರೆ. ಆಮೇಲೆ ಮೊನ್ನೆ ಕೋಟಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಸೀನ್ ಮಾಡಿದ್ದಾರೆ. ಆ ಥರ ಸೀನ್ಸ್ ಇದೆಯಲ್ಲ, ಅದೇನೋ ತುಂಬ ನ್ಯಾಚುರಲ್ ಅನ್ಸುತ್ತೆ ಸರ್ ಮಾಡೋದು. ಏನೂ ಮಾಡ್ತಾ ಇಲ್ಲ ಬಟ್ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಂಗೆ. ಆ ಥರ ಶೇಡ್ ನಂಗೆ ತುಂಬ ಇಷ್ಟ ಸರ್. ಸ್ಪೆಷಲಿ ದುನಿಯಾ ಆ ಶೇಡ್ ಇದೆ. ರೌಡಿಸಮ್ ಜೊತೆಗೆ ಆ ಶೇಡ್ ತುಂಬ ಇದೆ ನೋಡಿ. ಎಮೋಷ್ನಲಿ ಹಿ ಕ್ಯಾನ್ ಬ್ರೇಕ್ ಎನಿಬಡಿ. ಎಕ್ಸಾಕ್ಟ್ಲಿ ಆನ್ ದ ಸ್ಕ್ರೀನ್ ಖಂಡಿತವಾಗ್ಲೂ ಅದು ಹೆಂಗೆ ಶಿವಲಿಂಗು ಕಲ್ಲನ್ನು ಹೊಡಿತಾ ಇದ್ರು, ಇವ್ರು ಹಿಂಗೆ ಎಲ್ಲರೂ ಮನ್ಸನ್ ಪಡ ಅಂತ ಹೊಡೆದಾಕ್ಬಿಡ್ತಾರೆ. ಐ ಲೈಕ್ ದಟ್ ಶೇಡ್ ಆಫ್ ವೆರಿ ಮಚ್. ತುಂಬ ಇಷ್ಟ ನಂಗೆ ಅದು. ಸೊ ಅಶ್ವಿನಿ, ನಮಗೆ ಗೊತ್ತಿಲ್ಲ ಆ ಪೋಸ್ಟರ್ ರಿಲೀಸ್ ಆದಮೇಲೆ ಇಷ್ಟೆಲ್ಲ ಕ್ವೆಶನ್ಸ್ ಉಟ್ಕೊಂಡಿದ್ದು. ಏನು ಮಾಡ್ತಿದ್ರಿ ನೀವು ಈ ಹಿಂದೆ? ರಂಗಭೂಮಿ ಬಿಟ್ಟು ಎಜುಕೇಷನ್ ಏನು ನಿಮ್ಮದು? ಜೊತೆಗೆ ಯಾವ ಊರಿನವ್ರು ನೀವು ಅಂತ? ನಾನು ಪಕ್ಕಾ ಬೆಂಗಳೂರು. ಎಲ್ಲೂ ಆಚೆ ಈಚೆ ಎಲ್ಲೂ ಹೋಗಿಲ್ಲ. ಹುಟ್ಟಿದ ಮತ್ತಿಕೆರೆ, ಆ ಕಡೆ ಬಂದು ಮನೆ ಮಾಡ್ಕೊಂಡು ವಿದ್ಯಾರಣ್ಯಪುರ. ಸೊ ಎಲ್ಲ ಇಲ್ಲೇ, ಇಡೀ ಫ್ಯಾಮಿಲಿ ಕಂಪ್ಲೀಟ್ ಸೆಟ್ಲ್ ಆಗಿರೋದು ಇಲ್ಲೇ ನಾವು. ನಾನು ನನ್ನ BBMನ ನಾನು ಡಿಗ್ರಿನ ಮುಗಿಸ್ದೆ ಅಮ್ಮಣ್ಣಿ ಕಾಲೇಜ್ ಮಲ್ಲೇಶ್ವರಮಲ್ಲಿ ಮುಗಿಸಿದ್ದು. ಅದಾದಮೇಲೆ ಐ ವಾಂಟೆಡ್ ಟು ಟೇಕ್ ಅಪ್ ಥಿಯೇಟರ್. ಬಟ್ ಅಲಾಂಗ್ ವಿತ್ ದ್ಯಾಟ್ ನನಗೆ ತುಂಬ ಟೈಮ್ ಇರ್ತಾ ಇತ್ತು. ನಾನು ಕೆಲಸ ಹುಡುಕ್ತಾ ಇದ್ದೆ, ಕೆಲಸನೂ ಬೇಗ ಸಿಕ್ತು. ಬಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಮನೆಯಲ್ಲಿ ಒತ್ತಾಯ ಮಾಡ್ತಿದ್ರು, ಏನಾದರೂ ಒಂದು ಪ್ಲ್ಯಾನ್ ಬಿ ಇಟ್ಕೊ, ನೋಡೋಣ ಅಂತ. ಸೊ ಐ ಗಾಟ್ ಇನ್ ಟು ಜಾಬ್. ಅಟ್ ದ ಸೇಮ್ ಟೈಮ್ ನಾನು MBAನೇ ಡಿಸ್ಟೆನ್ಸಲ್ಲಿ ಮಾಡಿಬಿಟ್ಟೆ. ನನಗೆ 2 ವರ್ಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ, ಕಷ್ಟ ಅನ್ನಿಸ್ತು ನನಗೆ. ನಾನು ಮಾಡಿದಷ್ಟು ಕೆಲಸಗಳು ಎಲ್ಲ ಬಿಟ್ಟು ಬಂದುಬಿಟ್ಟೆ. ಹೆಂಗಾಗ್ತಿತ್ತು ಅಂತಂದರೆ ಕಾವ್ಯ, ಒಳ್ಳೊಳ್ಳೆ ಕೆಲಸ, ಫಾರ್ಚುನೇಟೋ ಅನ್ಫಾರ್ಚುನೇಟೋ ನನಗೆ ಗೊತ್ತಿಲ್ಲ, ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾಯಿತ್ತು ನನಗೆ. ಟಾಪ್ ಪ್ರೆಸಸ್, IBMನ ಟಾಪ್ ಪ್ರೆಸಸ್ಸಲ್ಲಿ ಕೆಲಸ ಮಾಡಿದೆ, ಕಾನ್ಸೆಂಟ್ರೆಕ್ಸಿನ ಟಾಪ್ ಪ್ರೆಸಸ್ಸು, ಎಲ್ಲ ಟಾಪ್ ಪ್ರೆಸಸ್ಗಳಾಗ್ತಿದೆ. ಬಟ್ ಆ ಒಂದು ಇನ್ನರ್ ಕಾಲಿಂಗ್ ಅಂತ ಒಂದಿರುತ್ತೆ ಅಲ್ವಾ, ಇಟ್ ಆಲ್ವೇಸ್ ಯೂಸ್ ಟು ಸೇ, ಇನ್ನೂ ಒಂದು ಇದಲ್ಲ ನಿನ್ನ ಜಾಗ, ಏನೋ ಇದೆ, ಏನೋ ಮಾಡಬೇಕು. ನನಗೆ ಅಲ್ಲಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಡ್ತಾರೆ, ಇದು ಕೊಡ್ತಾರೆ, ಇಸ್ಕೊಳ್ಳೋಕ್ಕೂ ನಂಗೆ ಒಂಥರ ಆಗ್ತಿದೆ. ಬಿಕಾಸ್ ಹೆಂಗೆ ಫೀಲ್ ಆಗ್ತಿತ್ತು ಅಂತಂದರೆ ಐ ಆಮ್ ಇನ್ ಅ ಪ್ಲೇಸ್ ವೇರ್ ಬೇರೆಯವ್ರು ಯಾರೋ ಇರಬೇಕಾಗಿತ್ತು, ಪಾಪ ಅವ್ರಿಗೆ ಅವಶ್ಯಕತೆ ಇದೆ ಈ ಜಾಗ ಅನ್ನೋ ಫೀಲ್ ಬಂದ್ಬಿಡ್ತಾ ಇತ್ತು ನನಗೆ. ಬಿಕಾಸ್ ನಾನು ಎಲ್ಲೋ ಬೇರೆ ಇರಬೇಕು. ಬಟ್ ಗೊತ್ತಿಲ್ಲ ನನಗೆ ಅಲ್ಲಿ ವರ್ಕ್ ಆಗಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಬೈ ಎಂಡ್ ಆಫ್ ದ ಡೇ ನಾನು ಟ್ರೈ ಮಾಡಿಲ್ಲ ಅಂತಂದರೆ ದಟ್ ಇಸ್ ದ ಮೋಸ್ಟ್ ರಿಗ್ರೆಟ್ಫುಲ್ ಥಿಂಗ್ ಐ ಕ್ಯಾನ್ ಎವರ್ ಡೂ ಅಂತ ಅನ್ನಿಸ್ಬಿಡ್ತು. ನಂಗೆ ಆ ರಿಗ್ರೆಟ್ ಬೇಡ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಬಿಟ್ಟೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ನಮ್ಮಮ್ಮ ಕೇಳಿಸ್ಕೊಂಡ್ರೆ, ನಮ್ಮಮ್ಮ ತುಂಬ ಅಷ್ಟೊಂದು ಗೊತ್ತಿಲ್ಲ, ಸ್ಯಾಲ್ರಿ ಎಷ್ಟು ಗೊತ್ತಿತ್ತು ಅಂತೆಲ್ಲ ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ಅ ವೆರಿ ಹ್ಯೂಜ್ ಅಮೌಂಟ್. ಬಟ್ ಏನಾಯಿತು ಅಂತಂದರೆ ಅಲ್ಲಿ ನನಗೆ ತುಂಬ ರೊಟೇಷನಲ್ ಶಿಫ್ಟ್, ಗೊತ್ತಲ್ವಾ ನಿಮಗೆ. ನನಗೆ ಡೇ ಶಿಫ್ಟ್ ಯಾವುದಾದ್ರೂ ಬೇಕು, ಹಾಗೆ ನಾಟಕಕ್ಕೆ ಹೋಗ್ಬಿಡೋಣ, ನಮ್ಮಮ್ಮಗೆ ಗೊತ್ತಿಲ್ದಿರಂಗೆ ಹೋಗ್ಬಿಡ್ಬೋದು, ನಾವು ಮುಗಿಸ್ಕೊಂಡ್ಬಂದೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಡಿಸೈನ್ ಕೋಶನ್ ಲ್ಯಾಬ್ಸ್ ಅಂತ, DQ ಲ್ಯಾಬ್ಸ್ ಅಂತ ಒಂದು ಡಿಸೈನ್ ಇನ್ಸ್ಟಿಟ್ಯೂಟಲ್ಲಿ ಎಜುಕೇಷನ್ ಕೌನ್ಸಿಲರ್ ಆಗಿ ಸೇರಿಕೊಂಡೆ. ಇಲ್ಲಿಗೂ ಅಲ್ಲಿಗೂ ಮ್ಯಾಚೇ ಇಲ್ಲ, ನಾನು ಓದಿದ್ದಕ್ಕೂ ಇದಕ್ಕೂ ಏನೂ ಮ್ಯಾಚ್ ಇಲ್ಲ. ಅಲ್ಲಿ ನನಗೆ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅಲ್ಲಿನ ಫ್ಯಾಕಲ್ಟಿ ಒಬ್ಬರು, ನೀನಾಸಂ ಕೇಳಿದ್ದೀರಾ ಅಲ್ವಾ, ಆ ಫಸ್ಟ್ BV ಕಾರಂತ್ರವರ ಗೋಕುಲ ನಿರ್ಗಮನ ಅಂತ ಒಂದು ನಾಟಕ, ಆ ನಾಟಕದ ಮೊದಲನೇ ರಾಧೆ, ಅವರು ಹೀರೋಯಿನ್. ಮೊದಲನೇ ತಿರುಗಾಟಕ್ಕೆ ಅವರು ಹೋದಾಗ ಅಲ್ಲಿ ಅವರು ಫ್ಯಾಕಲ್ಟಿಯಾಗಿದ್ದಾರೆ ಅಲ್ಲಿ. ಸೊ ಅವರು ನಾನು ಹಿಂಗೆ ಮಾತಾಡ್ತಿದ್ದೆ, ಮ್ಯಾಮ್ ನಂಗೆ ಹಿಂಗೆ ಇಂಟ್ರೆಸ್ಟ್ ಇದೆ, ಬಟ್ ಐ ಡೋಂಟ್ ನೋ ವೇರ್ ಟು ಗೋ ಅಂತ. ನೋಡಿ ಅಚ್ಯುತ್ ಸರು ಈ ಥರ ನಂಗೆ ಗೊತ್ತು, ಇವರು ಈ ಥರ ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ, ಫ್ರೀ ವರ್ಕ್ಶಾಪ್ ಮಾಡಿಸಿದಾರಂತೆ, ನೋಡು ಹೋಗ್ತೀಯಾ ಅಂತ. ಓಕೆ ಆಯಿತು ಅಂದ್ಬಿಟ್ಟು ಅಪ್ಲೈ ಮಾಡಬೇಕಾಗಿತ್ತು ಅದು ವರ್ಕ್ಶಾಪು. ಸೊ ಔಟ್ ಆಫ್ ಮೆನಿ ಪೀಪಲ್ 21-22 ಪೀಪಲ್ ಸೆಲೆಕ್ಟ್ ಆದ್ವಿ. ಆ್ಯಂಡ್ ದ್ಯಾಟ್ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ಇವತ್ತು ಇಲ್ಲಿದೆ ಆ ಜರ್ನಿ. ನೀವು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನನಗೆ ಒಂದು ಪ್ರಶ್ನೆ ರೇಸ್ ಆಯಿತು. ಏನಪ್ಪ ಅಂದರೆ, ಹೌದು ನಾವು ಕೆಲವೊಮ್ಮೆ ಯಾವುದೋ ಜಾಗದಲ್ಲಿ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಬಟ್ ಅನಿಸುತ್ತೆ ಇದು ನಮ್ಮ ಜಾಗ ಅಲ್ಲ, ನಾವು ಇನ್ನೇನೋ ಮಾಡ್ತಿದ್ದೀವಿ ಅಂತ. ಬಟ್
ಒಂದೊಂದ್ಸಲ ರಿಗ್ರೆಟ್ ಮಾಡೋದು ಕೂಡ ಇದೆ, ಇಲ್ಲ ನಾನು ಅವತ್ತಿದನ್ನ ಒಪ್ಕೋಬೇಕಿತ್ತು, ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದಿತ್ತು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಅನ್ಸುತ್ತೆ, ಇಲ್ಲ ನಾನು ಅವತ್ತು ಅದು ಬಿಟ್ಟಿದ್ದಕ್ಕೆ ಇವತ್ತು ನನಗೆ ಸಿಕ್ತು ಅಂತ. ನಿಮಗೆ ಈ ಟೈಮ್ನಲ್ಲಿ ಅದನ್ನ ನೆನ್ಸ್ಕೊಳ್ಳೋದಾದ್ರೆ ಏನು ಅನ್ನಿಸ್ತಿದೆ ಅಂತ? ಇನ್ನೊಂದು ವರ್ಡ್ ತಮಾಷೆ ವಿಷಯ ಹೇಳ್ತೀನಿ. ಇದಕ್ಕೆ ಆನ್ಸರ್ ಆಕ್ಚುಲಿ ನಮಗೆ ಸಿಗಲ್ಲ, ಟು ಬಿ ವೆರಿ ಆನೆಸ್ಟ್. ಈ ಕ್ವೆಶ್ಚನ್ಗೆ ಆನ್ಸರ್ ನಾವು ಎಷ್ಟೇ ಕೆದಕಿದ್ರು ಸಿಗಲ್ಲ ಆಯ್ತಾ. ಇದು ಯಾಕೆ ನಾನು ತಮಾಷೆ ಅಂತೀನಿ ಅಂತಂದರೆ, ನಾವು ಕೊಳ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ, ಅದು ಮೆಟಾಗೆ ಸೆಲೆಕ್ಟ್ ಆಯಿತು. ಇಟ್ಸ್ ಅನ್ ಎಕ್ಸಲೆನ್ಸ್ ಅವಾರ್ಡ್ ಗಿವನ್ ಟು ಥಿಯೇಟರ್. ಸೊ ಅಲ್ಲಿಗೆ ಸೆಲೆಕ್ಟ್ ಆಯಿತು, ಡೆಲ್ಲಿಗೆ ಹೋಗಬೇಕಾಗಿತ್ತು. ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ವಿ ಇಡೀ ತಂಡ. ಅಲ್ಲಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನಮ್ಮ ನಾಟಕದಲ್ಲೇ ಇದ್ದವರು ಕೂತಿದ್ರು, ಶಿವಣ್ಣ ಅಂತ ಕೂತಿದ್ರು. ನೀನೇನು ಲ್ಯಾಂಡ್ ಆಗಬೇಕಾಗಿತ್ತು, ಇಟ್ ವಾಸ್ ರೊಟೇಟಿಂಗ್, ಬೇರೆ ಲ್ಯಾಂಡ್ ಆಗ್ತಿದೆ ಅಂತ. ಕೆಳಗಿಂದ ಹಿಂಗೆ ಬಗ್ಗೆ ನೋಡಿದ್ರು ಫ್ಲೈಟಿಂದ. ಅಲ್ಲಿ ನೋಡಪ್ಪಿ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿರ್ತಾರಲ್ವ ಅವರು ಅಂದರು. ನಾನು ಅದನ್ನ ಬಿಟ್ಟು ಬಂದಿದ್ದೀನಿ, ನಾನಿಲ್ಲಿ ಇವರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದು ನೋಡಿದ್ವಿ ಐರನಿ, ಅಲ್ಲಿದ್ದವ್ರು ಕಳ್ಳಿದ್ದವ್ರು. ಸೊ ಹಾಗೆ ವಿ ವಿಲ್ ನಾಟ್ ಫೈಂಡ್ ದಿ ಆನ್ಸರ್ ಫಾರ್ ಇಟ್. ಯಾವತ್ತೂ ನಮ್ಗೆ ಆನ್ಸರ್ ಸಿಗೋದೇ ಇಲ್ಲ. ಬಟ್ ನಿಮ್ಮ ಮನಸ್ಸಿಗೆ ಒಂದು ಅನಿಸುತ್ತೆ. ನನ್ಗೆ ಅನಿಸಿದ್ದು ಅದೇ, ನಾನು ಹೇಳಿದ್ನಲ್ಲ, ಐ ವಾಸ್ ತುಂಬ ಅನ್ನಿಸ್ತಿತ್ತು ನಿಜವಾಗ್ಲೂ. ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ, ತುಂಬ ಒಳ್ಳೆ ಕೆಲಸಗಳು. ಈಗ ಅಂದರೆ ಇವತ್ತು ಪಾಯಿಂಟ್ ಆಫ್ ದ ಡೇ ನಾವು ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕೋಸ್ಕರನೇ ದುಡಿತೀವಿ ಅಲ್ಲ. ಬಟ್ ಐ ಡಿಡ್ಂಟ್ ಫೈಂಡ್ ದಟ್. ಅದು ಸಿಗಲಿಲ್ಲ ನನಗಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳ್ದಂಗೆ ಯಾರ್ದೋ ಬೇರೆಯವ್ರ ಕೆಲಸ ತಿಂತಾ ಇದ್ದೀನಿ ನಾನು ಅಂತಲೂ ಅನ್ನಿಸ್ತು. ಬಿಕಾಸ್ ಅಷ್ಟು ದುಡ್ಡಲ್ಲಿ ತುಂಬ ಜೀವನ ಮಾಡ್ಬೋದು, ನಿಜವಾಗ್ಲೂ ನಾನು ಹೇಳ್ತೀನಿ. ಸೊ ತಿಂತಾ ಇದ್ದೀನಿ ಅಂತಲೂ ಅನ್ನಿಸ್ತಿತ್ತು ನನಗೆ. ಸೊ ಡಿಸೈಡ್ ಮಾಡಿದೆ, ಬಿಡಲೇಬೇಕು, ಆಗೋದಾಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಹೌದು ಹೌದು. ಓಕೆ, ಇದಾದ್ಮೇಲೆ ದೊಡ್ಡ ಸ್ಟಾರ್ ಕಣ್ಣಿಗೆ ತಾವು ಕಾಣಿಸ್ಕೊಂಡ್ರಿ, ಎಲ್ಲಿ ಕಾಣಿಸ್ಕೊಂಡ್ರಿ ಅಂತ? ಅದು ವೆರಿ ಇಂಟ್ರೆಸ್ಟಿಂಗ್. ಅದು ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ನನಗೆ ಮೊದಲನೇ ನಾಟಕ ಮಾಡಿಸಿದ್ರು. ಅದು ಥಿಯೇಟರ್ ತತ್ಕಾಲಿಂದ ಒಂದು ನಾಟಕ ಮಾಡಿಸಿದ. ನಾ ಹೇಳ್ದಲ್ಲ, ವರ್ಕ್ಶಾಪ್ ಮುಗೀತು. ವರ್ಕ್ಶಾಪ್ ಮುಗ್ದಾದ್ಮೇಲೆ ನಮ್ಮ ಪ್ರೊಡಕ್ಷನ್ ಮಾಡಿಸೋಣ ಮಕ್ಕಳಿಗೆ, ಚೆನ್ನಾಗಿ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಇವರೆಲ್ಲ ಅಂದ್ಬಿಟ್ಟು ಅಚ್ಯುತ್ ಸರು, ಸತೀಶ್ ನೀನಾಸಂ ಸರು, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಸರು, ರಾಘು ಶಿವಮೊಗ್ಗ ಸರು, ಕಿರಣ್ ನಾಯಕ್ ಸರು, ಆಮೇಲೆ ಚನ್ನಕೇಶ್ವ ಸರ್ ಅಂತ, ಅವ್ರು ಎಲ್ಲರೂ ಸೇರಿ ತಂಡ ಕಟ್ಟಿದ್ದಾರೆ. ಸೊ ಅವರು ಅಂತ ಒಂದು ಪ್ರೊಡಕ್ಷನ್ ಮಾಡಿಸೋಣ ಹುಡುಗರಿಗೆ ಅಂತ ಆಯಿತು. ಪ್ರೊಡಕ್ಷನ್ ಮಾಡಿಸಿದ್ರು. ವಿಗಡ ವಿಕ್ರಮರಾಯ ಅಂತ ಪ್ರೊಡಕ್ಷನ್. ಅದು ಚನ್ನಕೇಶ್ವರ ಸರು ಅದನ್ನು ಡಿರೆಕ್ಟ್ ಮಾಡಿದ್ದು. ಚೆನ್ನ ಸರು ಡಿರೆಕ್ಟ್ ಮಾಡಿದ್ರು. ಅದಾಗಿ ಒಂದು ಸ್ವಲ್ಪ ವರ್ಷಕ್ಕೆ ಸಲಗ ಅಲ್ಲಿ ಚೆನ್ನ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಒನ್ ಆಫ್ ದ ವಿಲನ್. ಇವಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ಜೀವಕ್ಕೆ ಹೆದರ್ಕೊಂಡು ಸುತ್ತು ಹುಡುಗರನ್ನ ಹಾಕೊಂಡು ಓಡಾಡ್ತಿದ್ಯಲ್ಲ ಜುಟ್ಟು ಅಂತ, ಆ ಡೈಲಾಗ್ ಅವರಿಗೆ ಹೇಳೋದು. ಅನ್ಫಾರ್ಚುನೇಟ್ಲಿ ನನಗೆ ತುಂಬ ಪರ್ಸ್ನಲಿ ಹೀಸ್ ಅ ಗೈಡ್ ಫಾರ್ ಮಿ. ನನಗೆ ತುಂಬ ಇಷ್ಟ ಅವರು. ಅಟ್ ದ ಸೇಮ್ ಟೈಮ್ ತುಂಬ ದೊಡ್ಡ ಹೆಸರಿರುವಂತಹ ಒಬ್ಬ ಪರ್ಸ್ನಾಲಿಟಿ ಅವ್ರ ನಾಟಕದಲ್ಲಿ. ಆಮೇಲೆ ಅವ್ರ ನಾಟಕ ಇನ್ನೊಂದು ಡಿರೆಕ್ಷನ್ ಮಾಡಿದ್ರು, ಬ್ರೆಡ್ ಸಂಜೆ ಅಂತ. ಸಲಗ ಟೈಮಲ್ಲಿ ಸರ್ ಬಂದಿದ್ರು ಆ ನಾಟಕಕ್ಕೆ, ಬಂದಿದ್ರು. ಬಟ್ ಸರ್ ಡೆಫಿನೆಟ್ಲಿ ಗೊತ್ತಾಗಿರಲ್ಲ ನಾನು ಯಾರು. ನಾನು ನೋಡಿದ್ದೆ ಸರ್, ಫಸ್ಟ್ ಟೈಮ್ ನಾನು ಸರ್ನ ನೋಡಿದ್ದು. ನೋಡ್ಕೊಂಡು ನಿಂತಿದ್ದೆ. ಆ ಫೋಟೋ ಇನ್ನೂ ಇದೆ. ಆಮೇಲೆ ತೋರಿಸ್ದೆ ಸರ್ಗೆ ನಾನು, ನಿನ್ನ ಮುಂಚೆನೇ ನೋಡಿದ್ದೆ ನಾನು ಅಂತ ಹೇಳಿದ್ರು. ಇಲ್ಲ, ಸಲಗ ಟೈಮಲ್ಲಿ ಅವಾಗ ಬರಿತಾ ಇದ್ರು ಅನ್ಸುತ್ತೆ ಭೀಮಾ. ಸೊ ಹಂಗಾಯ್ತು. ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹಿಮ್. ಚೆನ್ನ ಸರ್ನ ನಾವು ಕಳ್ಕೊಂಡ್ವಿ. ಅಲ್ಲಿ ಅವರು ಬರೆದಿದ್ದಂಥ ನಾಟಕಗಳನ್ನ ಅಚ್ಯುತ್ ಸರ್, ಐ ಮೀನ್ ದಿ ಎಂಟೈರ್ ಟೀಮ್ ಆಫ್ ಥಿಯೇಟರ್ ತತ್ಕಾಲ್ ರಿಲೀಸ್ ಮಾಡಬೇಕು ಬುಕ್ಸನ್ನ ಅಂತ ಡಿಸೈಡ್ ಮಾಡಿದ್ರು. ಅಲ್ಲಿಗೆ ವಿಜಯ್ ಸರ್ ಗೆಸ್ಟ್ ಆಗಿ ಬಂದಿದ್ರು. ನಾನು ವಿಜಯ್ ಸರ್ ಗೆಸ್ಟ್ ಆಗಿ ಬಂದು ಹಿಂಗೆ ಈಗಲೂ ನೆನಪಿದೆ ನನಗೆ, ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಬಂದಿದ್ದು. ನಾನು ಗಿಫ್ಟ್ ಕೊಡೋಕೆ ನಾನು ಹೋಗ್ಲೂ ಇಲ್ಲ. ವಿಜಯ್ ಸರ್ ಬಂದಿರ್ತಾರೆ ಅಂದ ತಕ್ಷಣ ಅಯ್ಯಪ್ಪ ಯಾರು ಬೇರೆಯವ್ರು ಹೋಗ್ತೀರ, ಭಯ ಆಗುತ್ತೆ. ವಿ ಲೈಕ್, ಬಟ್ ತುಂಬ ಭಯ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂದ್ಬಿಟ್ಟು ಹೋದರು. ಹೋಗಾದ್ಮೇಲೆ ನಾನು ಇಲ್ಲೇ ಕೆಳಗಡೆ ನಿಂತಿದ್ದೆ. ಹಿಂಗೆ ಬರ್ತಾ ಇರೋದು ನೋಡಿ, ಹಿಂಗೆ ಹೋಗ್ತಿದ್ದೆ ನಾನು. ನಮ್ಮ ರಾಘು ಸರು ಹೇ ಬೈಲಿ ಅಂದರು. ಏನು ಸರ್ ಅಂತ ಹಿಂಗೆ ಹೋದೆ. ಆಮೇಲೆ ಸರ್ ಹೇಳಿದ್ರು, ಸರ್ ಇವರು ಅಂತ ನಾಟಕಗಳೆಲ್ಲ ಮಾಡ್ತಾರೆ ಅಂತ. ಸಿನಿಮಾಲಿ ಯಾಕೆ ಮಾಡ್ತೀವಿ ನೀನು ಅಂದರು. ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಓಕೆ ಆಯಿತು ತಿಳಿಸ್ತೀನಿ ಅಂತ ಹೇಳಿ ಹೋಗ್ಬಿಟ್ರು. ಬಟ್ ನನ್ಗೆ ಗೊತ್ತಿರಲಿಲ್ಲ ಸರು ಹೀರೋಯಿನ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಾಘು ಶಿವಮೊಗ್ಗ ಸರ್ ಆಲ್ಸೋ, ಬಿಕಾಸ್ ಅವರೇ ನನ್ನನ್ನು ಪರಿಚಯ ಮಾಡಿಸಿದ್ದು ಎಲ್ಲಾನು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಇಟ್ ಜಸ್ಟ್ ನೋಡಿ, ಹಾಗೆ ಸಲಗ ಇಸ್ ಆಲ್ಸೋ ಕನೆಕ್ಟೆಡ್ ಕನೆಕ್ಟ್ ಆಗ್ಲೇಬೇಕು ಅಲ್ವಾ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸಲಗದಲ್ಲೇ ತಗೊಳ್ಳಿ, ಹೀರೋಯಿನ್ ಅಂತ ತಗೊಂಡಾಗ ನಮ್ಗೆ ಗೊತ್ತಿಲ್ಲ ಡ್ಯೂರೇಷನ್ ಎಷ್ಟಿರುತ್ತೆ ಸಿನಿಮಾದಲ್ಲಿ, ಅಥವಾ ಅವರ
ಹೇಗೆ ಹೋಗುತ್ತೆ ಸಿನಿಮಾದಲ್ಲಿ ಪಾತ್ರ ಅಂತ, ಬಟ್ ಆ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಅನ್ನೋದು ಎಲ್ಲೂ ಕೂಡ ಮಿಸ್ ಆಗಲ್ಲ. ಹೇಳ್ಬೇಕಂದ್ರೆ ಹುಡುಗರಿಗಿಂತ ಜಾಸ್ತಿ ಹೀರೋಯಿನ್ಗೆ ಸಿನಿಮಾದಲ್ಲಿ ಅವ್ರ ಸಿನಿಮಾದಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಭೀಮಾ ಸಿನಿಮಾದಲ್ಲೂ ಹಾಗೆ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ, ಯಾಕಂದ್ರೆ ನಿಮ್ಮ ಒಂದು ಪೋಸ್ಟ್ ಕಾರಣ ಅದಕ್ಕೆ. ಹೇಗಿರುತ್ತೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅಂದರೆ ಕಂಪ್ಲೀಟಾಗಿ ನಾನು ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ. ಇನ್ನೇನು ಒಂದೇ ತಿಂಗಳು ಬಂದೇ ಬಿಡ್ತೀವಿ, ಹಿಂಗೆ ಬಂದ್ಬಿಡ್ತೀವಿ. ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಬಟ್ ಐ ವುಡ್ ಡೆಫಿನೆಟ್ಲಿ ಸೇ ತುಂಬ ಇಂಪಾರ್ಟೆಂಟ್ ಪಾತ್ರ, ಅಟ್ ದ ಸೇಮ್ ಟೈಮ್ ತುಂಬ ತೂಕ ಇರುವಂಥ ಪಾತ್ರ. ತುಂಬ ತೂಕ ಇದೆ, ತುಂಬ ವೇರಿಯೇಷನ್ಸ್ ಇದೆ. ಸರ್ದು ಸ್ಪೆಷಾಲಿಟಿನೇ ಅದು. ನಿಜವಾಗ್ಲೂ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ವಿಭಿನ್ನತೆ ಇದ್ದೇ ಇರುತ್ತೆ. ಅದಕ್ಕೆ ಅವರು ಕಂಪ್ಲೀಟಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾರೆ ಸರ್. ದಟ್ ಈಸ್ ದ ಸ್ಪೆಷಾಲಿಟಿ ಸರ್ ಹೋಲ್ಡ್ಸ್. ಸೊ ಖಂಡಿತವಾಗ್ಲೂ ಇದೆ, ಪ್ಲೀಸ್ ನೋಡಿ. ಪ್ಲೀಸ್ ನೋಡಿ. ಸದ್ಯಕ್ಕೆ ನಾನೀಗ ನಿಮ್ಗೇನೂ ಹೇಳಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಒಂದು ಸ್ಟಾರ್ ಜೊತೆ ನೀವು ಮೊದಲನೇ ಬಾರಿಗೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀರಾ, ಆ ಸಿಚುವೇಶನ್ ಹೇಗಿತ್ತು ಅಂತ? ಗಡ್ಡ 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 ಸ್ಟೇಜ್ ಮೇಲೆ ಅವ್ರು ಇದಾರೆ ಅಂತ ಹಿಂಗೋಗಿದ್ರಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು. ವೆರಿ ವೆಲ್ ಸೆಡ್. ಹೌದು, ಅದು ಹೇಗಿತ್ತು ಅಂತ? ಸರ್ ಆ್ಯಕ್ಚುಲಿ ಏನಂದರೆ ಅವರು ತುಂಬ ಪರ್ಸ್ನಾಲಿಟಿ ನೋಡೋಕೆ ತುಂಬ ಹೆದರ್ತೀವಿ, ಇಲ್ಲ ಅಂತ ಇಲ್ಲ. ಬಟ್ ಹೀ ಈಸ್ ದ ಮೋಸ್ಟ್ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿರುವಂಥದ್ರಲ್ಲಿ. ನಾನು ಒಂದು 2 ವಿಷಯ ಹೇಳ್ತೀನಿ. ಒಂದು ವಿಷಯ ಏನಂದರೆ, ಇನಿಷಿಯಲಿ ಅಲ್ಲ, ಐ ಡೋಂಟ್ ನೋ ಹೌ ಟು ಯೂಸ್ ಗ್ಲಿಸರಿನ್. ಓಕೆ, ಅಷ್ಟೊಂದು ಕಂಫರ್ಟಬಲ್ ಬಿಕಾಸ್ ನಾಟಕದಲ್ಲಿ ಎಲ್ಲಿ ಹೋಗಿ ಗ್ಲಿಸರಿನ್ ಯೂಸ್ ಮಾಡೋಕ್ಕಾಗತ್ತೆ. ಇಲ್ಲಿ ಗ್ಲಿಸರಿನ್ ಯೂಸ್ ಮಾಡಬೇಕು. ಇಟ್ ವಾಸ್ ಅ ವೆರಿ ಎಮೋಷ್ನಲ್ ಸೀನ್. ಒಂದು ಸೀನ್ ತುಂಬ ಎಮೋಷ್ನಲ್ ಇತ್ತು. ಸರಿ ಆಯಿತು, ಯೂಸ್ ಮಾಡೋಣ ಗ್ಲಿಸರಿನ್ ಅಂತ ಯೂಸ್ ಮಾಡಿದೆ. ಬಟ್ ದಟ್ ವಾಸ್ ನಾಟ್ ಎಮೋಟಿಂಗ್. ಐ ಡೋಂಟ್ ನೋ ವೈ ಗ್ಲಿಸರಿನ್ ಹಾಕಿದ್ರು ಕೂಡ ಅದೇನೋ ಇನ್ನೂ ಬೇಕಿತ್ತು. ಶಾರ್ಟ್ ತೆಗೆದಿದ್ರು ಮಹೇಶ್ ಅವರು, ಬಟ್ ಸರ್ ಸೆಡ್ ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅದು ಅಂತೇನೋ ಅಂದರು. ಸರಿ ಅಂದ್ಬಿಟ್ಟು ಬೈ ಮಿಸ್ಟೇಕ್ ಗ್ಲಿಸರಿನ್ ಹಿಂಗೆ ಬಿದ್ದುಬಿಡ್ತು. ಪಾಪ ಹೌದು ಮಿಸ್ಟೇಕ್ ಇಲ್ಲ, ಅದು ಏನೋ ಹಿಂಗೆ ಮಾಡಿ ಸರ್ ಗಾಬರಿ ಮಾಡಿಸಿದ್ರು, ಫುಲ್ ಬಿದ್ದುಬಿಡ್ತು. ಬಿದ್ದಿದ ತಕ್ಷಣ ಐ ರಿಯಲೈಸ್ ಮೈ ನೋಸ್ ವಾಸ್ ರನ್ನಿಂಗ್ ಇನ್ ದ ಶಾರ್ಟ್. ಆಯಿತಾ, ಹಿಂಗೆ ಏನೋ ಮಾಡ್ತಾಯಿದ್ದೀನಿ ಹೇಳೋಕ್ಕಲ್ಲ, ಏನೋ ಮಾಡ್ತಾಯಿದ್ದೀನಿ, ಫುಲ್ ಅಳ್ತಾ ಇದ್ದೀನಿ. ಮೈ ನೋ ಸ್ಟಾರ್ಟೆಡ್ ರನ್ನಿಂಗ್. ಐ ಫೀಲ್ಡ್ ವೆರಿ ಅನ್ಕಂಫರ್ಟಬಲ್ ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಸಿಚುವೇಶನ್. ವೆನ್ ಯು ನೋ ಸ್ಟಾರ್ಟ್ ರನ್ನಿಂಗ್ ಇಟ್ ಇಸ್ ಕ್ವೈಟ್ ಅನ್ಕಂಫರ್ಟಬಲ್ ಅಲ್ಲ. ಇಮಿಡಿಯೇಟ್ಲಿ ಸರ್ ಬಂದು ಇಮಿಡಿಯೇಟ್ಲಿ ಕರ್ಚೀಫ್ ಇಸ್ಕೊಂಡು ಕೊಡ್ತಾರೆ. ಅವರೇ ಬಂದು ಒರೆಸಿದ್ರು. ಒರೆಸ್ಬಿಟ್ಟು, ಅಶ್ವಿನಿ, ವೆನ್ ಎವರ್ ಯು ಫೀಲ್ ಅನ್ಕಂಫರ್ಟಬಲ್ ಯು ಹ್ಯಾವ್ the right to say I'm feeling uncomfortable, please stop, let's go for another one. I don't think anybody will do it. ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಅದೊಂಥರ ಹೆಂಗೆ ಇಟ್ಸ್ ಟು ಓವರ್ವೆಲ್ಮಿಂಗ್ ಸಮ್ಟೈಮ್ಸ್ ಸರ್. ಆಯಿತಾ, ಅದು ನೋಡಿ ನಾನು ಹಾಗೆ. ಆಮೇಲೆ ಇನ್ನೊಂದು ವಿಷಯ ಏನು ಸ್ಪೆಷಾಲಿಟಿ ಸರ್ದು ಅಂದರೆ, ನೀವು ಹೇಳ್ತಿದ್ರಲ್ಲ ಹೆಂಗಿರುತ್ತೆ ಆ್ಯಕ್ಟ್ ಮಾಡೋದು ಅಂತ. ಸರ್ರು ಬಿಟ್ಬಿಡ್ತಾರೆ, ನೀವು ಏನು ಮಾಡ್ತೀವೋ ಮಾಡು ಅಂತಾರೆ. ನಾನು ಈ ಪಾಯಿಂಟ್ ಎತ್ತಲೇಬೇಕು. ನಾನು ಒಂದಷ್ಟು ಜನಕ್ಕೆ ಮಾತಾಡಿಸಿದೆ, ಭೀಮಾ ಸಿನಿಮಾದ ಕಲಾವಿದರಿಗೆ ಪ್ರತಿಯೊಬ್ರು ಹೇಳ್ತಿರೋದು ಇದು ಒಂದೇ. ಅಂದ್ರೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ, ನಿನ್ಗೇನೋ ಬರುತ್ತಾ, ರಿಯಲಿಸ್ಟಿಕ್ ಆಗಿರ್ಲಿ, ರಾಕ್ ಬರ್ಲಿ ಅಂತ ಹೇಳ್ಬಿಟ್ಟು. ಅದು ಅಟ್ ದ ಸೇಮ್ ಟೈಮ್ ಇಟ್ ಇಸ್ ವೆರಿ ಈಸಿ ಸಮ್ಟೈಮ್ಸ್, ಅಟ್ ದ ಸೇಮ್ ಟೈಮ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆಸ್ ವೆಲ್. ಬಿಕಾಸ್ ಸರ್ರು ಆ ಬೌಂಡ್ರಿ ಹಾಕಿರ್ತಾರೆ, ನಮಗೆ ಗೊತ್ತಿರಲ್ಲ ನಮ್ಗೆ ಅವ್ರು ಹಾಕಿದ್ದಾರೆ ಅಂತ. ಬಟ್ ಸರ್ರಿಗೆ ಗೊತ್ತಿರುತ್ತೆ ಆ ಬೌಂಡ್ರಿ ಆಚೆ ನಾವು ಹೋದ್ರೆ ಅವ್ರು ಸರಿ ಮಾಡ್ತಾರೆ. ಬಟ್ ಕೆಲವೊಂದ್ಸತಿ ಹೆಂಗಾಗುತ್ತೆ ಅಂತಂದ್ರೆ, ಈ ಪ್ಯಾಟ್ರನ್ಗೆ ಹೊಂದ್ಕೊಂಡ್ಬಿಡ್ತೀವಿ ನಾವು. ನಾಟ್ ಎವ್ರಿಬಡಿ, ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ರಾಂಗ್ ಆರ್ ರೈಟ್, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ತಪ್ಪು ಸರಿ ಅಂತ ಮಾತಾಡ್ತಾ ಇಲ್ಲ ನಾನು. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟೈಲ್ ಅಲ್ವಾ. ಸೊ ಹಾಗಾಗಿ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಭಯ ಆಗುತ್ತೆ, ಎಲ್ಲಿ ಅಡ್ಯಾಪ್ಟ್ ಆಗಿಬಿಡ್ತೀವೋ ಇದಕ್ಕೆ ಅಂತ. ಅಂದರೆ ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಒಳ್ಳೊಳ್ಳೆ ಡೈಲಾಗ್ಸು, ಇನ್ ಕೇಸ್ ಇದು ಬರಲಿಲ್ಲ ಅಂತಂದರೆ, ನಾನೇನೋ ಬೇರೆ ಹೇಳಿದ್ರೇ ಓ ಇದು ಚೆನ್ನಾಗಿದೆ ಅಲ್ವಾ, ಅಂದರೆ ನಾಟ್ ಎವ್ರಿಬಡಿ ವಿಲ್ ಎಕ್ಸೆಪ್ಟ್ ಇಟ್. ನಿಜ ನಿಜ, ಅವ್ರದ್ದೇ ಆದಂಥ ರೀತಿ ಇರುತ್ತೆ, ಡಿರೆಕ್ಟರ್ಸ್ಗೆ ಪ್ಯಾಟರ್ನ್ ಹಾಕೊಂಡಿರ್ತಾರೆ. ಸೊ ನಾಟಕದಲ್ಲೂ ಅಷ್ಟೇ, ನಾವು ಏನು ಪುಸ್ತಕದಲ್ಲಿ ಡೈಲಾಗ್ಸ್ ಇದೆಯೋ ಅದನ್ನೇ ಹೇಳಬೇಕು. ಬಿಕಾಸ್ ಅವರು ತೂಕವಾಗಿ ಬರೆದಿರ್ತಾರೆ. ಬಟ್ ಇಲ್ಲಿ ಅಟ್ ದ ಸೇಮ್ ಟೈಮ್ ಇವರು ತೂಕವಾಗಿ ಬರೆದಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಹಿ ಗಿವ್ಸ್ ದ ಲಿಬರ್ಟಿ, ಆ ಲಿಬರ್ಟಿ ಕೊಡ್ತಾರೆ. ಆ ಲಿಬರ್ಟಿ ಕೊಟ್ಟಾಗ ಅದೊಂಥರ ಬೇರೆ ಮಜಾ ಇರುತ್ತೆ. ಅಯ್ಯೋ ಹೆಂಗಿರುತ್ತೆ ಅಂತಂದರೆ, ಜೂನಿಯರ್ಸ್ ಅಂದರೆ, ನಾನು ಜೂನಿಯರ್ಸ್ ಅಂತ ಹೇಳ್ತಿಲ್ಲ, ಬೇರೆಯವರು ಈ ಕಡೆ ಯಾರಾದರೂ ಅಲ್ಲಿನವರೇ ಇರ್ತಾರಲ್ವಾ, ಅವರೆಲ್ಲ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಅಲ್ಲೇ ನಾವು ನಮಗೆ ಟಗ್ ಆಫ್ ನಿಜ, ಇದು ಲೈವಲ್ಲಿ ನಡೆದಿದೆ. ನಾನು ಇದೆಯಾ
ಗೊತ್ತಿಲ್ಲ ನನಗೆ ಎಡಿಟ್ ಆದ್ಮೇಲೆ ಏನಾಗಿದೆ ಅಂತ ನಾನು ನೋಡಿಲ್ಲ, ನನಗೂ ಸರ್ಪ್ರೈಸ್ ಇದೆ ಅದು. ನಂಗೂ ಅದಕ್ಕೂ ಸಂಬಂಧ ಇಲ್ಲ, ನಂಗ್ ಗೊತ್ತಿಲ್ಲ. ಓಕೆ ಆಯಿತಾ. ಒಂದ್ಸತಿ ಏನಾಗ್ಬಿಡೋದು ಅಂತಂದರೆ ಇಫ್ ಯು ಅಂದರೆ ಇಲ್ಲಿ ನೀವು ನಿಂತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಸಂಬಂಧ ಅಂದರೆ ಸೀನಲ್ಲಿ ಇದ್ದೀರಾ ಬಟ್ ಯು ನಾಟ್ ರಿಲೇಟೆಡ್ ಸಮಥಿಂಗ್, ನೀವೇನೋ ಹೇಳಬೇಕು ಅಂದರೆ ತಗೋ ನಾವು ಏನೋ ಹೇಳೋದು, ಅವ್ರೇನೋ ಹೇಳೋದು, ಇವ್ರೇನೋ ಹೇಳೋದು. ಆ್ಯಂಡ್ ಇಟ್ಸ್ ಸೋ ಲೈವ್ಲಿ, ತುಂಬ ಲೈವ್ಲಿಯಾಗಿ ಬರ್ತಿತ್ತು. ಒಂದು ಸೀನಲ್ಲಂತೂ ಒಂದು ಅಜ್ಜಿ ಬಾರ್ಸ್ ಹಾಕ್ಬಿಟ್ರು ನನ್ನ ಮಾತಲ್ಲಿ, ನಾನು ಬಿಡಲಿಲ್ಲ, ನಾನು ಬರ್ತೆ. ಆಮೇಲೆ ಕೊನೆಯಲ್ಲಿ ತಮಿಳಲ್ಲಿ ಹೇಳಿದ್ರು, ಮಾ அந்த பொண்ணு சொல்லட்டு இருமா அப்புறமா சொல்லுமா. ಹೇಳಿದ ಇಲ್ಲ ಇಲ್ಲ ಯಾರಪ್ಪ ಬೇರೆಯವ್ರು ಹೇಳಿದ್ರು, ವಿಜಯ್ ಸರ್ ಮಾಡು ಅಂತಾರೆ. ಐ ಥಿಂಕ್ ಅದನ್ನು ಸರ್ ಹೇಳಿದ್ರು ನನಗೆ ಒಂದು ಕಡೆ ಹೇಳಿದರು, ಕಟ್ ಆಗಿದ ತಕ್ಷಣ ಎಲ್ಲೂ ಯು ಶುಡ್ ನಾಟ್ ಡ್ರಾಪ್ ದ ಎಮೋಷನ್, ಆರ್ ಅದು ಆ ಎಮೋಷನ್ ಡ್ರಾಪ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಅದನ್ನೆಲ್ಲೂ ನಿಲ್ಲಿಸ್ಬೇಡ, ಕಟ್ ಆದಮೇಲೂ ಕೂಡ ಇಟ್ ವರ್ಕ್ಸ್. ಸೊ ಹಾಗಾಗಿ ತುಂಬ ವರ್ಕ್ ಆಗಿದೆ ಅದು ಅಂತ ಅನಿಸುತ್ತೆ ನನಗೆ, ಬಟ್ ಐ ಡೋಂಟ್ ನೋ ಹೌ ಇಟ್ ಇಸ್ ಕಮ್ ಔಟ್. ಅದಕ್ಕೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದೀವಿ. ಎಕ್ಸ್ಪೆಕ್ಟೇಷನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ, ನೋಡೋಣ ಅದರಲ್ಲಿ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ನನಗೆ ಅದೇ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು ವಿಜಯ್ ಸರ್ ಅಂದ್ರೆ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿರುತ್ತೆ, ರಾ ಆಗಿರುತ್ತೆ ಅಂತ. ಗಲ್ಲಿಯಲ್ಲಿ ನಾವು ಮೇಕಿಂಗ್ ವಿಡಿಯೋಸ್ ನೋಡ್ತಾ ಇದ್ವಿ, ಗುರು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಗುರು. ಆ ಥರ ಇರಬೇಕಾದ್ರೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಬಾಯಾರಕ್ಕೆ ಹೇಳ್ಬೇಕು ನಾನು, ಹೇಗಿತ್ತು, ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಅಂತ? ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನಮಗೆ ಫಸ್ಟ್ ಟೈಮ್ ನಾನು ತುಂಬ ಸತಿನೂ ಹೇಳಿದ್ದೀನಿ, ಆ ಏರಿಯಾಗೆ ಎಂಟ್ರಿ ಸಿಗಲ್ಲ, ತುಂಬ ಕಷ್ಟ. ಏರಿಯಾಗೆ ಹೋಗೋದೇ ತುಂಬ ಕಷ್ಟ. ಹೋಗಾದ್ಮೇಲೆ ಐ ವಾಸ್ ಶಾಕ್ಡ್ ಟು ಬಿ ವೆರಿ ಆನೆಸ್ಟ್. ನೀವು ನೆನ್ನೆ ಹೋದ್ರಿ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಇಷ್ಟಕ್ಕೆ ಒಂದು ಕಂಪ್ಲೀಟ್ ಮನೆ. ಹೌದು, ಕಂಪ್ಲೀಟ್ ಮನೆ ಆಯಿತಾ. ಒಂದೊಂದ್ಸತಿ ಏನು ಅನಿಸುತ್ತೆ ಅಂತಂದರೆ, ಎಲ್ಲ ಇದ್ದು ಕೂಡ ನಾವು ಎಷ್ಟು ದೇವ್ರನ್ನ ಬೇಡ್ಕೋತೀವಲ್ವ, ಬೇಕು 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 ಅಂತ. ಅಲ್ಲಿ ಇತ್ಕೊಂಡು ಅವ್ರು ತುಂಬಾ ಖುಷಿಯಾಗಿದ್ದಾರೆ. ತುಂಬ ಏನದು ಇಟ್ ಮೈಟ್ ಫೀಲ್ ವೆರಿ ಫಿಲಾಸಫಿಕಲ್ ಅನ್ನೋ ಥರ ಎಲ್ಲ, ಬಟ್ ಆ ಜಾಗಕ್ಕೆ ಹೋದಾಗ ನೀವು ಇನ್ನೊಂದು ಅದರ್ ವೇ ಯೋಚನೆ ಮಾಡಿದಾಗ ಇಟ್ ಈಸ್ ವೆರಿ ಫಿಲಾಸಫಿಕಲ್. ಅಟ್ ದ ಸೇಮ್ ಟೈಮ್ ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಮಜಾ. ನನಗೆ ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದ್ದು ಸೀನ್ ಅಂದರೆ ನನ್ನ ಎಂಟ್ರಿ ಸೀನು. ಓಕೆ, ಒಳ್ಳೆ ಮಜಾ ಕೊಟ್ಟು ಅವರೇ ಫುಲ್, ನಿಮಗೆ ಥಿಯೇಟರ್ಗಿಂತ ಅವರೇ ಫಸ್ಟ್ ರೆಸ್ಪಾನ್ಸು, ಅವ್ರದೇ ರೆಸ್ಪಾನ್ಸ್ ಫಸ್ಟ್ ಇರುತ್ತೆ. ಸೊ ಅದು ತುಂಬ ಮಜಾ ಕೊಡ್ತು ನನಗೆ. ಆಮೇಲೆ ಬೇಬಿ ಅಮ್ಮ ಸಾಂಗು ಅಷ್ಟೇ, ಓ ಮೈ ಗಾಡ್, ಬೇಬಿ ಅಮ್ಮ ಸಾಂಗ್ ಅಂತೂ ಮರೆಯೋಕ್ಕಾಗದಿರೋಂಥ ಎಕ್ಸ್ಪೀರಿಯನ್ಸ್. ನಮ್ದು ಅಷ್ಟೊಂದು ಇಲ್ಲ ಅಲ್ಲಿ, ಓಕೆ, ಬಟ್ ಅಲ್ಲಿನ ಎಂಟೈರ್ ಗ್ರೂಪ್, ಮುನಿ, ಅಭಿ, ವೇಲು, ಆಮೇಲೆ ಒಂದಷ್ಟು ಜನ, ಓ ಮೈ ಗಾಡ್, ಕ್ರೇಜಿ, ಅದು ತುಂಬಾ ಕ್ರೇಜಿ. ಬಟ್ ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಆ ಥರ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮಾಡೇ ಇಲ್ಲ. ಅಂದ್ರೆ ಮೊದಲನೇ ಬಾರಿ ನೀವು ಅಲ್ಲಿ ಹೋಗಿದ್ದು? ಹೌದು ಹೌದು, ಸಿನಿಮಾಗೋಸ್ಕರ ಹೋಗಿದ್ರಿ? ನಂದು ಫಸ್ಟ್ ಶೂಟಿಗೋಸ್ಕರನೂ ಅಲ್ಲೇ ಹೋಗಿದ್ವಿ. ಶೂಟಲ್ಲಿ ನನಗೆ ಕೋಳಿ ಹಿಡಿಯೋದಿತ್ತಲ್ಲ, ಅದಕ್ಕಿಂತ ಮುಂಚೆ ಒಂದ್ಸತಿ ಕರ್ಕೊಂಡು ಹೋಗಿದ್ರು ಸರ್ ಅಲ್ಲಿ ಇದು ಮಾಡಬೇಕಾದ್ರೆ. ಸೊ ಅಲ್ಲೆಲ್ಲ ನೈಸ್. ನಾನು ನೋಡಿದಾಗ ಇಲ್ಲೆಲ್ಲ ಹೆಂಗೆ ಶೂಟ್ ಮಾಡ್ತಾರೆ, ಓ ಇದೇ ಅಲ್ವಾ ಅವ್ರು ಹೇಳೋದು, ತುಂಬ ಚೌಕಟ್ಟಲ್ಲೆಲ್ಲ ಮಾಡಿದ್ರು ಹಂಗೆ ಹಿಂಗೆ ಅಂತ ನಾನು ಕೇಳ್ತಾ ಇದ್ನಲ್ಲ. ಸೊ ಇದರಲ್ಲಿ ಇದೆ ಅಲ್ವಾ. ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅರ್ಥ ಆಯಿತು, ಇಟ್ ಇಸ್ ವೆರಿ ಡಿಫಿಕಲ್ಟ್, ನಿಜ ತುಂಬ ಕಷ್ಟ ಆಗ್ತಿತ್ತು. ಐ ಹ್ಯಾವ್ ಟು ಥ್ಯಾಂಕ್ ದಿ ಎಂಟೈರ್ ಪ್ರೊಡಕ್ಷನ್, ಬಿಕಾಸ್ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಅವರು ಕೂಡ ಅಲ್ಲೇ ಇರ್ತಾಯಿದ್ರು. ಪ್ರೊಡಕ್ಷನ್ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು ನಿಜವಾಗ್ಲೂ. ವೆರಿ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸ್ ಅದು. ಎಂಜಾಯ್ ಮಾಡ್ಬೋದು, ಬಟ್ ತುಂಬ ಅಲ್ಲಿ ಕೆಲಸ ಮಾಡೋರಿಗೆ ನಾವೇನು ಅಲ್ಲಿ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಡೂಯಿಂಗ್ ಎನ್ ಆ್ಯಕ್ಟ್, ಏನೂ ಇಲ್ಲ. ಅವರಿಗೆಲ್ಲ ಅದು ತುಂಬಾ ಟಫ್ ಟಾಸ್ಕ್ ಅದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಂದರೆ ಅಲ್ಲಿದ್ದಂಥ ಅಷ್ಟೂ ಜನರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು ಅಂತಲೂ ನನಗೆ ತುಂಬ ಅನಿಸುತ್ತೆ. ಬಿಕಾಸ್ ಅವ್ರು ಸಪೋರ್ಟ್ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಜಾಕ್ ಅವರು ಕೂಡ. ಸೊ ಥ್ಯಾಂಕ್ ಯು. ಇಡೀ ಸಿನಿಮಾ ಅಲ್ಲೇ ಹೋಗುತ್ತೆ ಅಂತ ಅನ್ಸುತ್ತಲ್ಲ? ಹೌದು, ಸೊ ಇರ್ಬೋದು, ಹೇಳಲ್ಲ ನಾನು, ಹೇಳ್ಬೇಡಿ, ನಿಮಗೆ ಗೊತ್ತು, ಅದು ನಾವು ನೋಡ್ತೀವಿ ಕೂಡ. ಓಕೆ, ಅಂದರೆ ಅಶ್ವಿನಿ ಅವರ ಈ ಸಿನಿಮಾದ ಪಾತ್ರ ನಿಮ್ಮ ಕರಿಯರ್ನಲ್ಲೇ ಇದು ನಿಮ್ಮ ಸ್ಟೆಪ್ಪಿಂಗ್ ಸ್ಟೋನ್. ಹೌದು, ಆಬ್ವಿಯಸ್ಲಿ ಕರಿಯರ್ನಲ್ಲಿ ಎಷ್ಟು ಒಂದು ದೊಡ್ಡ ಪ್ಲಸ್ ಆಗಿ ನಿಲ್ಲುತ್ತೆ ಅಂತ ನೀವು ಒಂದ್ಸಲ ಹಿಂಗೆ ತಿರುಗಿ ನೋಡಿದಾಗ, ಹೌದಪ್ಪ ಭೀಮಾ ಸಿನಿಮಾ ಆ ಥರ. ಹೌದು ಹೌದು, ಸಿ ನನಗೆ ಭೀಮಾ ಅನ್ನೋದೇ ಪ್ಲಸ್ ಆಗಿಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಅದು ಹೆಂಗೆ ಏನು ಅಂತ. ಭೀಮಾ ಈಸ್ ಅ ಪ್ಲಸ್ ಫಾರ್ ಮಿ. ಹೆಂಗೆ ಹೇಳೋದು, ಅದು
ಸಿ ಆಫ್ಟರ್ ಏನಾಗುತ್ತೆ ಅನ್ನೋದು ನಮಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ. ಇಟ್ ಇಸ್ ಜಸ್ಟ್ ಅ ಮಂತ್ ಅಷ್ಟೇ. ಬಟ್ ಅಂದ್ರೂ ವಿ ಡೋಂಟ್ ನೋ. ಬಟ್ ಬೈ ಎಂಡ್ ಆಫ್ ದ ಡೇ ಅದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಮನುಷ್ಯರು ಅಂದಮೇಲೆ. ಬಟ್ ಐ ಹ್ಯಾವ್ ಡನ್ ಮೈ ಪಾರ್ಟ್. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಏನೇ ಬಂದರೂ ಏನು ಅಂದ್ಕೊಂಡಿರ್ತೀನಿ ಅದು ಬಂದರೆ ಬರಲಿ, ಇನ್ನೂ ಜಾಸ್ತಿ ಬಂದರೆ ಬೋನಸ್ ಅಂತ ತೊಗೋತೀನಿ ನಾನು ಅಷ್ಟೇ. ನನ್ನ ಕರಿಯರಲ್ಲಿ ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಇಷ್ಟು ದೊಡ್ಡದಾಗಿ ಇರೋದಕ್ಕೆ ವೆರಿ ಥ್ಯಾಂಕ್ಫುಲ್. ನಮ್ಮ ದುನಿಯಾ ವಿಜಯ್ ಸರ್ಗೆ ಥ್ಯಾಂಕ್ಫುಲ್, ಆಮೇಲೆ ನಮ್ಮ ಕೃಷ್ಣ ಸಾರ್ಥಕ್ ಅವರಿಗೆ, ಜಗದೀಶ್ ಅವರಿಗೆ, ಆಮೇಲೆ ದಿ ಎಂಟೈರ್ ಟೀಮ್, ಶಿವಸೇನಾ ಸರು, DOP ಅವರು, ಅವ್ರಿಗೆ ತುಂಬ ಥ್ಯಾಂಕ್ಫುಲ್. ಆಮೇಲೆ ಚನ್ನಕೇಶ್ವರ್ ಸರಿಗೂ ಕೂಡ ಎಲ್ಲೋ ನೋಡ್ತಿರ್ಬೇಕಾದ್ರೆ ಇದು ಹುಡುಗಿ ಏನೋ ಮಾಡ್ತದೆ ಮಾಡು ನೀನು ಅಂತೇಳಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹಿಮ್ ಆ್ಯಸ್ ವೆಲ್. ಕಂಪ್ಲೀಟ್ ಟೀಮ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನಾನು. ನಟಿಯರು, ಇವಾಗ ಬರ್ತಿರುವಂಥ ನಟಿಯರು ಎಲ್ಲರೂ ಅಲ್ಲ, ಕೆಲವರು ಅವ್ರಿಗಿರುತ್ತೆ, ಹೌದು ನನ್ನ ಮೊದಲನೇ ಸಿನಿಮಾ ನಾನು ಹೀಗೆ ಕಾಣಬೇಕು, ಇಂಥದ್ದೇ ಪಾತ್ರ ಬೇಕು. ಅದು ಕೂಡ ಅವರ ನಿಜ ಜೀವನದಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಗ್ಲಾಮರಸ್ ರೋಲ್ ಬೇಕು ಅಂತ ತುಂಬಾ ಜನ ಆಯ್ಕೆ ಮಾಡ್ಕೋತಾರೆ. ಔಟ್ ಆಫ್ 100 ಅಲ್ಲಿ 90% ಅದನ್ನೇ ಆಯ್ಕೆ ಮಾಡ್ಕೋತಾರೆ. ಬಟ್ ನೀವ್ ಥಿಯೇಟರ್ ಇಂದ ಬಂದ್ರಿ ಅನ್ನೋ ಕಾರಣಕ್ಕೆ ಈ ಒಂದು ಸ್ಕ್ರಿಪ್ಟ್ ನಿಮ್ನ ಅಟ್ರಾಕ್ಟ್ ಮಾಡ್ದ ಅಥವಾ ಹೇಗೆ ಅಂತ? ಮ್ಯಾಮ್, ನಾನು ಯಾವಾಗಲೂ ಐ ಬಿಲೀವ್ ಅ ಫಿಲ್ಮ್ ಚೂಸಸ್ ಯು, ಯು ಡೋಂಟ್ ಚೂಸ್ ಅ ಫಿಲ್ಮ್. ನಾನು ಅದನ್ನು ತುಂಬ ನಂಬ್ತೀನಿ. ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿ ಅದು ಆ ಥರ ಯೋಚನೆ ಇರೋದು ತಪ್ಪಲ್ಲ. ನಾನು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು, ಓಕೆ. ನನ್ನ ಆ್ಯಕ್ಟಿಂಗಿಗೆ ಸರ್ ಪಾಪ ಅವತ್ತನ್ನ ಹೇಳಿದ್ರು ಸರ್, ಆ್ಯಕ್ಟಿಂಗಿಗೆ ಗ್ಲಾಮರು ನಾನ್ ಗ್ಲಾಮರ್ ಇರಲ್ಲ ಅಂತ. ಸೊ ಹಾಗಾಗಿ ನೀವು ಗ್ಲಾಮರಸ್ ಆಗಿ ಸಿಕ್ಕಿದ್ರೂ ಓಕೆ, ಇಲ್ಲ ಅಂದರೂ ಓಕೆ. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಒಂದು ಚಿತ್ರ ಇಲ್ಲ ಒಂದು ಪಾತ್ರ ನಿಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ನೀವು ಅದನ್ನು ಮಾಡ್ಬೋದು, ಇಲ್ಲ ಅಂತ ಇಲ್ಲ, ಮಾಡ್ಬೋದು ನಾವು. ಬಟ್ ವೆನ್ ಇಟ್ ಕಮ್ಸ್ ಲೈಕ್ ದಿಸ್, ಅದು ಖಂಡಿತವಾಗ್ಲೂ ಭೀಮಾ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾನಂತೂ ಖಂಡಿತ ಇಲ್ಲ, ಭೀಮಾ ಚಿತ್ರ ನನ್ನನ್ನು ಸೆಲೆಕ್ಟ್ ಮಾಡಿದೆ ಅಷ್ಟೇ. ಮೇಬಿ ಐ ವಾಸ್ ಡೆಸ್ಟಿನ್ಡ್ ಅಷ್ಟೇ. ನಿಜವಾಗ್ಲೂ ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ. ಯಾಕಂದರೆ ಹೌದು, ನೀವು ಹೇಳಿದ್ದು 100ಗೆ 100% ಸತ್ಯ. ಹೌದು, ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್, ಸಿನಿಮಾ ನಮ್ಮನ್ನು ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಹೌದು ಹೌದು ಹೌದು. ಸಿನಿಮಾದಲ್ಲಿ ನೀವು ಹೇಳಿದ್ರಲ್ಲ ಐ ಲವ್ ಯು ಕಾಣೋ ಅಂತ, ರಿಯಲ್ ಲೈಫ್ನಲ್ಲಿ ಹೇಳಿದ್ರೆ ಯಾರಿಗಾದ್ರು ಅಥವಾ ನಿಮ್ಗೆ ಯಾರಾದ್ರೂ ಹೇಳಿದಾರಾ? ಸೈಕ್ ಆಗಿದಾರಾ? ಹೇಳಿದ್ದಾರೆ, ಹೇಳಿಸ್ಕೊಂಡಿದ್ದೀವಿ, ಎಲ್ಲ ಮುಗಿದ್ಬಿಟ್ಟಿದೆ, ಅದೆಲ್ಲ ಡನ್. ನೋ ಮೋರ್ ನಥಿಂಗ್, ಐ ಆಮ್ ಸಿಂಗಲ್. ಅದೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಆಗಿರುತ್ತೆ, ಇಲ್ಲ ಅಂತ ಇಲ್ಲ. ಓಕೆ, ಇವಾಗೆಲ್ಲ ಇಲ್ಲ, ನೋ ಟೈಮ್. ಓಕೆ, ನೋ ಟೈಮ್. ಸೊ ಈಗ ಭೀಮಾ 3 ವರ್ಷ ಆಯ್ತಲ್ಲ? ಆಯ್ತು, 3 ವರ್ಷ ಆಯ್ತು. 3.5 ವರ್ಷದ ಪ್ರಾಸೆಸ್ನಲ್ಲಿ ಅಶ್ವಿನಿ ಅವರು ಇನ್ನೇನು ಫೈನಲ್ಗೆ ರಿಲೀಸ್ ಇದೆ ಸಿನಿಮಾ, ನಾವಿವಾಗ ಸಿಕ್ಕಿದ್ದೀವಿ. ಇದ್ರ ಜೊತೆಗೆ ಭೀಮಾ ಆದ ನಂತರ, ಸಿನಿಮಾ ಮುಗಿದ ನಂತರ ಬೇರೆ ಯಾವ್ದಾದ್ರು ಸಿನಿಮಾಗಳು ಒಪ್ಕೊಂಡಿದ್ದೀರಾ? ಕತೆಗಳು ಬರ್ತಿದ್ಯಾ? ಕತೆಗಳು ಬರ್ತಿದೆ, ಇಲ್ಲ ಅಂತ ಇಲ್ಲ. ಬಟ್ ನನಗೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಮ್ಮದೇ ಆದಂಥ ಏನನ್ನೋದು ಡೌಟ್ಸ್ಗಳಿರ್ತವೆ ನಮಗೆ. ಏನು ಎತ್ತ ಆ ಕನ್ಫ್ಯೂಷನಲ್ಲಿ ಈಗಲೂ ಇದೆ, ಇಲ್ಲ ಅಂತ ನಾನು ಅದನ್ನು ಎಲ್ಲೂ ಮರೆಮಾಚಲ್ಲ. ನನಗೆ ಆ ಕನ್ಫ್ಯೂಷನ್ ಇನ್ನೂ ಇದೆ. ಮುಂದಕ್ಕೆ ಹೆಂಗೆ ಹೋಗ್ಬೇಕಾಗತ್ತೆ, ನಾನು ಎಲ್ಲಿಗೆ ಸೀಮಿತ ಆಗಿದ್ದೀನಿ, ಆಮೇಲೆ ನನ್ನ ಪ್ರೊಸೆಸ್ಸಲ್ಲಿ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು, ಅದು ಎಲ್ಲದಕ್ಕೂ ಆ ಒಂದು ಸಣ್ಣ ಆ ಉತ್ತರ ನನಗೆ ಬೇಕು. ಅಲ್ಲಿ ತನಕ ನಾನು ಇಷ್ಟು ವರ್ಷನೇ ಕಾದಿದ್ದೀವಿ ಅಂತ ಇನ್ನೊಂದು ತಿಂಗಳು ಕಾಯೋಕ್ಕೇನು ಅಂತ ಬರ್ತಿದೆ, ಇಲ್ಲ ಅಂತ ಇಲ್ಲ. ಹೊಸ ಪ್ರಾಜೆಕ್ಟ್ಗಳನ್ನ ಹುಡುಕ್ತಾ ಇದ್ದೀನಿ ನಾನು. ಹೊಸಬರು ಮಾಡ್ತಿರುವಂಥ ಪ್ರಾಜೆಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ, ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ. ಸೊ ಹಾಗಾಗಿ ಐ ಜಸ್ಟ್ ಅಟ್ ದ್ಯಾಟ್ ಪಾಯಿಂಟ್ ನಾನು ಇಲ್ಲ, ರಿಲೀಸ್ ಆಗಿದ ತಕ್ಷಣ ನೋಡೋಣ, ರಿಲೀಸ್ ಆಗಿ ಇನ್ನೊಂದು ತಿಂಗಳಾದ್ಮೇಲೆ ನೋಡೋಣ ಅಂತ ಹೇಳಿ ನಾನೇ ಕಾಯ್ತಾ ಇದ್ದೀನಿ. ಕೆಲವು ನಟಿಯರು ಈಗ ಸಿನಿಮಾ ರಿಲೀಸ್ಗಿದೆ, ಸಿನಿಮಾ ರಿಲೀಸ್ ಆಯಿತು, ಯಾವುದೊಂದು ಸ್ಟಾರ್ ಜೊತೆ ಮೊದಲನೇ ಸಿನಿಮಾ ಅಂತಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ. ನಾನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಆಬ್ವಿಯಸ್ಲಿ ಇನ್ನೊಂದು ದೊಡ್ಡ ಸ್ಟಾರ್ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಕೆಲವೊಬ್ರಿಗೆ ಇದ್ದೇ ಇರುತ್ತೆ, ಯಾರು ಮತ್ತೆ ಕೆಳಗೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಅಶ್ವಿನಿ ಅವರು ಹೇಗೆ ಮ್ಯಾಮ್? ಹೆಂಗೆ ಅಂದರೆ ನೀವು ಐ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಸ್ಟಾರ್ಸ್, ನೀವು ಸ್ಟಾರ್ ಜೊತೆ ಸಿನಿಮಾ ಮಾಡಲಿಲ್ಲ ಅಂತಂದರೆ ನೀವು ಕೆಳಗೆ ಬರ್ತೀರಾ ಅಂತ ಏನೂ ಇಲ್ಲ. ನಾನು ಅದನ್ನು ನಂಬಲ್ಲ, ನಾನು ಅದನ್ನು ಬಿಲೀವ್ ಮಾಡಲ್ಲ. ನನಗೆ ಬೈ ಎಂಡ್ ಆಫ್ ದ ಡೇ ಸಿಕ್ಕರೆ ಅದು ದೇವ್ರು ಕೊಟ್ಟಿದ್ದು, ಇಟ್ ಇಸ್ ಅ ಬೋನಸ್. ನಾನು ಹೇಳ್ದಂಗೆ ಖಂಡಿತ ಮಾಡ್ತೀನಿ. ಬಟ್ ನನಗೆ ಐ
ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ನನಗೆ ಪಾತ್ರಗಳು ಬೇಕು. ನಂಗೆ ತುಂಬ ಒಳ್ಳೆ ಪಾತ್ರಗಳಿಗೋಸ್ಕರ ನಾನು ಇಷ್ಟು ದಿವಸ ಕೆಲಸ ಮಾಡಿ ಥಿಯೇಟರ್ ನಾನು ಅದಕ್ಕೋಸ್ಕರನೇ ಮಾಡಿದ್ದು. ನಾನು ಸುಮ್ಮನೆ ಬಂದು ಏನನ್ನೋದು ಗೊತ್ತಿಲ್ದಿರ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಕಂಪ್ಲೀಟ್ ಎಲ್ಲ ತಿಳ್ಕೊಂಡು ಬರೋಕ್ಕಾಗಲ್ಲ ನಾವು, ಅದು ಪ್ರೊಸೆಸ್ ಇದ್ದೇ ಇರುತ್ತೆ ಯಾವಾಗಲೂ ನಿಜ. ಬಟ್ ನನಗೆ ಅಟ್ಲೀಸ್ಟ್ ಈ ಪ್ರೊಸೆಸ್ ಹೇಗೆ ವರ್ಕ್ ಆಗುತ್ತೆ, ಯಾಕೆ ನನಗಿದು ಇಷ್ಟ ಆಯಿತು, ಬಿಕಾಸ್ ನಾನು ಫಸ್ಟ್ ಆನ್ಸರ್ ಮಾಡ್ಕೋಬೇಕು. ಬೇರೆಯವ್ರಿಗೆ ನಾನು ಹೇಳೋದಕ್ಕಿಂತ ಇಂಪಾರ್ಟೆಂಟಾಗಿ ಐ ಹ್ಯಾವ್ ಟು ಆನ್ಸರ್ ಮೈ ಸೆಲ್ಫ್. ನನಗೆ ಯಾಕೆ ಇಷ್ಟ ಆಯಿತು, ಈ ಪ್ರೊಸೆಸ್ ನನಗೇನು ಖುಷಿ ಕೊಡ್ತಾ ಇದೆ, ಯಾಕೆ ಅಂತೆಲ್ಲ ಅಂದ್ಕೊಂಡಾಗ ಆ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಆರ್ಟ್ ಅನ್ನೋದಿದೆಯಲ್ಲ, ಅದು ಮೇ ಬಿ ದಟ್ ಇಸ್ ಸಮಥಿಂಗ್ ವಿಚ್ ಇಂಟ್ರೆಸ್ಟ್ ಮೀ ಅ ಲಾಟ್. ಸೊ ಹಾಗಾಗಿ ಸಿನಿಮಾ ಬಂದರೆ ಖಂಡಿತ ಮಾಡ್ತೀನಿ, ನಾನು ಇಲ್ಲ ಅಂತ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆರಿಮೆಂಟ್ ಕೂಡ ನನಗೆ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಸೊ ಅಟ್ ದ ಸೇಮ್ ಐ ಆಮ್ ವಿತ್ ಅ ಫ್ಲೋ, ಬಟ್ ಲಿಟಲ್ ಪರ್ಟಿಕ್ಯುಲರ್ಲಿ ಇನ್ ದ ಫ್ಲೋ. ಸ್ವಲ್ಪ ಪರ್ಟಿಕ್ಯುಲರ್ ಬಟ್ ಇನ್ ದ ಫ್ಲೋ ಹಾಗೆ. ಸೊ ರಗಡಗಂತೂ ನಿಮ್ಗೆ ತೋರಿಸ್ಬಿಟ್ಟಿದ್ದಾರೆ. ನಾವು ಅನ್ಕೊಂಡ್ವಿ ಮೇ ಬಿ ದುನಿಯಾ ವಿಧಿ ಸರ್ಗೆ ಹೇಗೆ ಡೈಲಾಗ್ಸ್ ಇರುತ್ತೋ ನಿಮಗೂ ಅದೇ ಥರ ಸಿನಿಮಾದಲ್ಲಿ ಡೈಲಾಗ್ಸ್ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ವೆಶ್ಚನ್, ಬಿಕಾಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮಾಸ್ತಿ ಸರ್. ಮಾಸ್ತಿ ಸರಿನ ಡೈಲಾಗ್ಸ್ ಇದೆಯಲ್ಲ, ತುಂಬ ಅಂದರೆ ತುಂಬ ಹಾಂಟ್ ಆಗುತ್ತೆ. ಕೆಲವೊಂದು ಡೈಲಾಗ್ಸು ಯು ಡೋಂಟ್ ಅಷ್ಟು ಒಳ ಅರ್ಥ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಕರೆಕ್ಟ್. ಐ ಆಮ್ ವೆರಿ ಹ್ಯಾಪಿ, ನಂಗೆ ತುಂಬ ಖುಷಿ ಇದೆ ಡೈಲಾಗ್ ವಿಷಯದಲ್ಲಿ ಕೂಡ. ಅಟ್ ದ ಸೇಮ್ ಟೈಮ್ ಗೊತ್ತಲ್ಲ, ಮಾಸ್ ಡೈಲಾಗ್ಸ್ ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ಇಲ್ಲ. ಅದೊಂಥರ ಮಜಾ ಇದೆ, ಆ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಡೈಲಾಗ್ ಇದೆ? ಇದೆ ಖಂಡಿತ ಇದೆ. ಅದನ್ನ ಹೇಳ್ಬೋದು ಸರ್, ಹೇಳ್ಬೋದು. ಒಂದು ಡೈಲಾಗ್ ಹೇಳಿ. ಬೇಡಪ್ಪ, ಅದೇನು ಹೇಳಿಲ್ಲ. ಸರಿ ಇದೀರಾ. ಇನ್ನು ಇಷ್ಟು ಸಾಂಗ್ಸ್ ರಿಲೀಸ್ ಆಗಿದೆ, ಸೈಕ್ ಸೈಕ್ ಇರ್ಬೋದು, ಕುಷ್ಕಾ ಇರ್ಬೋದು, ಹಾಗೆ ಬೇಬಿ ಚಿನ್ನಮ್ಮ ಇರ್ಬೋದು, ಸೈಕ್ ಆಗೋದೆ. ನಮ್ಮ ಹಾಡಿಗೆ ಫಸ್ಟ್ ನನ್ನ ವಿಜಯ್ ಸರ್ನ ಕೇಳಲೇಬೇಕು. ಆ್ಯಕ್ಚುಲಿ ನಮ್ಮ ಹಾಡಿಗೆ ಫಸ್ಟ್ ಸೈಕ್ ಇದ್ದಿದ್ದು ಗೊತ್ತಾ, ಆಮೇಲೆ ಬಾಯ್ಡ್ ಬಾಯ್ಸ್ಗೂ ಸೈಕ್ ಆಗ್ಬಿಟ್ಟು. ಇಲ್ಲ, ಇವಾಗ ಹೇಗಿದೆ ಹಾಗೆ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಓಕೆ ಫೈನ್. ನೀವು ಹ್ಯಾಪಿ ಇಲ್ಲ? ಇಲ್ಲ, ಐ ಆಮ್ ಹ್ಯಾಪಿ. ಬೈ ಎಂಡ್ ಆಫ್ ದ ಡೇ ಬೋತ್ ಆರ್ ಅಮೇಝಿಂಗ್. ಬಟ್ ನಾನು ಹೇಳ್ತೇನೆ, ನಾನು ಅದ್ರ ಜಾಸ್ತಿ. ಬಟ್ ಅದೇ ನನ್ನ ಪ್ರಶ್ನೆ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಆಯ್ತು, ಆಲ್ ಮೈ ಫೇವ್ರೆಟ್ ಸಾಂಗ್ ಎಲ್ಲ. ನಾನು ಫಸ್ಟು ಭೀಮಾ ಸಿನಿಮಾದಲ್ಲಿ ನಾನು ಫಸ್ಟ್ ಕೇಳಿದ ಹಾಡು ಚಿನ್ನಮ್ಮ ಸಾಂಗ್, ಬೇಬಿಯಮ್ಮ ಸಾಂಗ್ ಫಸ್ಟ್ ಕೇಳಿದ್ದು. ಅದ್ರದ್ದು ಲಿರಿಕ್ಸ್ ನನಗೆ ತುಂಬ ಇಷ್ಟ. ನನಗೆ ಅದೇನು ಇಟ್ ಇಸ್ ವೆರಿ ಅಟ್ರಾಕ್ಟಿವ್ ದ ಲಿರಿಕ್ಸ್. ಐ ಥಿಂಕ್ ರಿಲೀಸ್ ಆದಮೇಲೆ ವೆನ್ ಇಟ್ ಸ್ಟಾರ್ಟ್ಸ್ ಕನೆಕ್ಟಿಂಗ್ ಅಲ್ವಾ, ಅದು ಗೊತ್ತಾಗುತ್ತೆ ವೈ ಇಟ್ ಈಸ್ ಸೋ ಕ್ಯಾಚಿ ಅಂತ. ತುಂಬ ಚೆನ್ನಾಗಿರೋ ಲಿರಿಕ್ಸ್ ಅದು. ಸೊ ಬೇಬಿಯಮ್ಮ, ನೀವು ಭೀಮಾಲ್ಲಿ ನೋಡಿದ್ರೆ ಎಲ್ಲ ವಿಭಿನ್ನವಾದ ಹಾಡುಗಳು, ಯಾವುದು ಒಂದು ಡ್ಯುಯೆಟ್ ಇದೆ, ಒಂದು ದೇರ್ ಇಸ್ ಸಮ್ ಟಪಾಂಗುಚಿ, ದೇರ್ ಇಸ್ another one. That is also crazy ಆಗಿದೆ ಆ ಸಾಂಗು. ನಮ್ಮಮ್ಮ ಅಂತೂ ಆಗಲ್ಲ ನೋಡೋಕ್ಕೆ ಆಯ್ತಾ, ನಾನ್ ವೆಜ್ ತಿಂತಾರೆ ಅಂತ ಹೇಳ್ತಾರೆ. ಬಟ್ ಇಟ್ ಇಸ್ ಅ ವೆರಿ ನೈಸ್. ನನಗೂ ಇಷ್ಟ ಆ ಸಾಂಗು. ಸೊ ಎಲ್ಲ ವಿಭಿನ್ನವಾಗಿರೋದ್ರಿಂದ ಎಲ್ಲ ಸಾಂಗು ಇಷ್ಟನೇ. ಇದು ತುಂಬ ಕಷ್ಟ ಹೇಳೋದು ಯಾವುದು. ನಮಗೆ ಕೇಳಿದ್ರೆ ಕಷ್ಟ, ಅದು ಕೂಡ ಚೆನ್ನಾಗಿರೋದೇ ಅಲ್ವಾ. ನಿಮ್ಗೆ ಯಾವ ಸಾಂಗ್ ಇಷ್ಟ? ನಂಗೆ ಎಲ್ಲ ಸಾಂಗ್ಸು ಇಷ್ಟ. ನನ್ನ ಆನ್ಸರ್ನೇ ನನಗೆ ವಾಪಸ್ ಹೇಳಿ. ಬಟ್ ನಾ ಹೇಳ್ತಿದ್ದೀನಿ ಯಾವ್ದು ಇಷ್ಟ ಅಂದ್ರೆ, ಎರಡು ಇಷ್ಟ ನಂಗೆ, ತುಂಬಾ ಇಷ್ಟ. ಸೈಕ್ ಮತ್ತೆ ಸೈಕ್ ಆಗೋದೆ, ಎರಡು ಇಷ್ಟ ನಂಗೆ. ಯಾಕಂದ್ರೆ ಸೈಕ್ ನಿಮ್ಗೆ ಗೊತ್ತು, ಯೂತ್ಸ್ಗೆ ಸಖತ್ ಇಷ್ಟ ಆಗುತ್ತೆ ಸಾಂಗ್, ಲಿರಿಕ್ಸ್ ಎಲ್ಲವೂ ಕೂಡ. ಇನ್ನು ಸೈಕ್ ಆಗೋದೆ ಆಬ್ವಿಯಸ್ಲಿ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಸೈಕ್ ಆಗ್ಲೇಬೇಕು, ಆಗ್ಬಿಟ್ಟಿದೆ. ಐ ಹ್ಯಾವ್ ಟು ಥ್ಯಾಂಕ್ ನಿಜವಾಗ್ಲೂ MC ಬಿಚ್ಚು ಅವರು ಮತ್ತು ರಾಹುಲ್ ಡಿಟೋ ಅವರು ಮಾಡಿದಂಥ ಸಾಂಗ್. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ನಾನು ಮೊನ್ನೆ ರೀಸೆಂಟಾಗಿ ಒಂದು ಕಾಲೇಜ್ ಇವೆಂಟಿಗೆ ಹೋಗಿದ್ದೆ. ಅಲ್ಲಿ ಭೀಮಾ ಅಂದರೆ ಗೊತ್ತಿದೆ, ಬಟ್ ದ ಮೊಮೆಂಟ್ ಕಾನ್ರೆ ಅವನೇ ಬಂದಿದ ತಕ್ಷಣ ಒಂದು ಕಿರ್ಚಾಟ ಇದೆ. ಓ ಮೈ ಗಾಡ್, ಆ ಲಿರಿಕ್ಸ್ ಚಿಕ್ಕ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ. ಹೌದು ಹೇಳ್ತಾರೆ. ಇವಾಗೆಲ್ಲ ನಮ್ಮಮ್ಮ ಫಿಲ್ಮಲ್ಲಿ ಮಾಡ್ತಿದ್ದಾರೆ ಅವರು ಅಂತ ಹೇಳಿದಾಗ, ಹಿಂಗೆ ಚಿಕ್ಕ ಹುಡುಗರಿಗೆಲ್ಲ ಆಬ್ವಿಯಸ್ಲಿ ಪಾಪ ಭೀಮಾ ಫಿಲ್ಮ್ ಏನು ಗೊತ್ತಿರಲ್ಲ. ಸೊ ಅದಕ್ಕೆ ಯಾವುದು ಅದೇ ಕಾನ್ರೆ ಅವನು ಓ ಅಂತಾರೆ. ಸೊ ದ್ಯಾಟ್ ಇಸ್ ಬಿಕಮ್ ಅ ಟ್ಯಾಗ್ಲೈನ್, ಆ ಕಾನ್ರೆ ಅವನೇ. ಸೊ ವೆರಿ ಥ್ಯಾಂಕ್ಫುಲ್ ಟು MC ಬಿಚ್ಚು ಆ್ಯಂಡ್ ರಾಹುಲ್ ಡಿಟೋ ಅವರು. ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಮಾಂತ್ರಿಕ ನಮ್ಮ ಚರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ದ ಸಾಂಗ್. ಆ್ಯಂಡ್ ಎಲ್ಲವೂ ಕಂಪೋಸಿಷನ್ ಅಷ್ಟು ಡಿಫ್ರೆಂಟ್ ಆಗಿದೆ ಕಂಪೋಸಿಷನ್ ಸರ್ದು. ಅಂದರೆ ಒಂಥರ ಬೇರೆ ಶೇಡ್. ಸಪ್ತಸಾಗರದಲ್ಲೂ ಸರ್ ನಂಗೆ ತುಂಬ ಇಷ್ಟ ಆದರು. ಅದು ಆಪೋಸಿಟ್ ಶೇಡ್ ನೋಡಿದ್ರು ಅದರಲ್ಲೂ ಸರ್ ಇಷ್ಟ ಆಗ್ತಾರೆ. ಆಮೇಲೆ ಐ ಹ್ಯಾವ್ ಟು ಟಾಕ್ ಅಬೌಟ್ ಅವರ್ ಡ್ರ್ಯಾಗನ್ ಮಂಜು ಅವರು.
ನಮ್ಮ ವಿಲನ್ ನಮ್ಮ ಅಪ್ಪನೇ ಹೆದರ್ಕೊಂಡ್ಬಿಟ್ಟಿದ್ರು ನಿಜವಾಗಿ ಏನಮ್ಮ ಅವ್ರು ಹಂಗೆಲ್ಲ ಇದ್ದಾರೆ ಬಿಕಾಸ್ ಹಿ ವಾಸ್ ವೆರಿ ಬಿಲ್ಟ್ ಅಲ್ಲ. ಸೊ ನಮ್ಮ ಅಪ್ಪನೇ ಕೇಳೋರು ನನಗೆ ಹಂಗಿದ್ರು ಹೆದರ್ಸ್ಬೇಡಿ ಮತ್ತೆ ನಾನು ಇಂಟರ್ವ್ಯೂ ಮಾಡ್ಬೇಕು ಅವ್ರದ್ದು. ಇಲ್ಲ ಈಸ್ ಅ ವೆರಿ ಸ್ವೀಟ್ ಪರ್ಸನ್, ನೋಡೋಕೆ ಹಂಗೆ ಅಷ್ಟೇ ಸರ್ ಅಂತ ಮೇಡಮ್ 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 ಅಂತ ಈಸ್ ವೆರಿ ಸ್ವೀಟ್ ಪರ್ಸನ್. ಅದಾದಮೇಲೆ ನಮ್ಮ ಪ್ರಿಯಾ ಶತಮಾರ್ಷನ್ ಅವರು ಒನ್ ಆಫ್ ಮೈ ಫೇವ್ರೆಟ್. ತುಂಬ ಅಂದರೆ ಕೋ-ಸ್ಟಾರ್ಸ್ ಆರ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ. ಸೊ ಈವನ್ ಹರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ತುಂಬ ಅಂದರೆ ತುಂಬ ವಿಷಯಗಳನ್ನ ತಿಳಿಸಿದ್ದು. ನಾನು ಹೇಳಿದ್ನಲ್ಲ ಲೈಟಿಂಗನ್ನ ಹೆಂಗೆ ತೊಗೋಬೇಕು ಅಂತ ಇನಿಷಿಯಲಿ ನನಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ. ಹಿಂಗೆ ಹೋಗ್ಬಿಡ್ತಾ ಇದೆ. ನಮ್ಮ ಕಲ್ಯಾಣಿ ಮ್ಯಾಮು ಹಿಂಗೆ ತಳ್ಬಿಟ್ಟು ನಿನಗೆ ಹಾಕಿರೋದು ಲೈಟು ತಗೋ ಅನ್ನೋರು ಅವ್ರದ್ದೊಂದು ಸ್ಲ್ಯಾಂಗಲ್ಲಿ ಹೇಳ್ತಾರೆ. ಹೌದು. ಸೊ ಕಲ್ಯಾಣಿ ಮ್ಯಾಮ್ ಆಲ್ಸೋ ಶೀಸ್ ಬಿನ್ ಅ ವೆರಿ ಗ್ರೇಟ್ ಸಪೋರ್ಟ್ ನನಗೆ ಅವರು. ಅದಾದಮೇಲೆ ನಮ್ಮ ಕಂಪ್ಲೀಟ್ ಭೀಮಾ ಗ್ಯಾಂಗ್, ಆಮೇಲೆ ನಮ್ಮ ಜಲ್ಲಿ ಗ್ಯಾಂಗು ನೀವು ನೋಡಿರ್ತೀರ. ಅವ್ರ ಗ್ಯಾಂಗು ಅಂತೂ ಓ ಮೈ ಗಾಡ್ ಆ ಲೆವೆಲಿನ ತೀಟ್ನಿ ಅವರು. ನಮ್ಮ ನನಗೆ ಆ್ಯಕ್ಚುಲಿ ಪದ ಗೊತ್ತಿರಲಿಲ್ಲ ತೀಟ್ನಿ ಅಂತ, ತೀಟೆ ಅಂತ ಹೇಳು. ತೀಟೆ ಮಾಡೋರ್ನೆಲ್ಲ ತೀಟೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ತೀಟ್ನಿ ಅಂತ ಹೇಳ್ತಾರೆ. ಇದನ್ನು ನಂಗೆ ಮಹೇಶ್ ಅವ್ರು ಹೇಳ್ಕೊಟ್ಟಿದ್ದು ನನಗೆ, ನಮ್ಮ ಅಸಿಸ್ಟೆಂಟ್ ಅವರು. ಅದಕ್ಕೆ ಅವರೆಲ್ಲ ತೀಟ್ನಿ ಅಂತ ನಾನು ಹೇಳೋದು, ತುಂಬ ತೀಟ್ನಿ ಮಾಡ್ತೀರಾ ನೀವು ಅಂತ. ಸೊ ಅವರು ಅದಾದಮೇಲೆ ತುಂಬ ದೊಡ್ಡ ತಾರಾ ಬಳಗ, ತುಂಬ ಎಕ್ಸ್ಪೀರಿಯನ್ಸ್ಡ್ ಒನ್ ಆಫ್ ಫೇವ್ರೆಟ್ ಆ್ಯಕ್ಟರ್ಸ್ ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ಆಮೇಲೆ ದೇಶಪಾಂಡೆ ಸರ್ ಇದೆ, ಗೋಪಾಲಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಆಮೇಲೆ ರಾಘು ಶಿವಮೊಗ್ಗ ಸರ್ ಇದ್ದಾರೆ. ಅದಾದಮೇಲೆ ರಂಗಾಯಣ ರಘು ಸರ್ ಇದ್ದಾರೆ. ಅದೊಂದು ಇನ್ನೊಂದು ದೊಡ್ಡ ಎಪಿಸೋಡ್. ಬಿಕಾಸ್ ಇನ್ನೂ ಭಯ ಆಗಿಬಿಟ್ಟಿತ್ತು ನನಗೆ. ಬಿಕಾಸ್ ಫಸ್ಟ್ ಟೈಮ್ ನಾನು ಸರ್ನ ನೋಡಿದ್ದು, ನಾನು ಎಲ್ಲೂ ನೋಡಿರಲಿಲ್ಲ, ನಂಗೆ ಅವಕಾಶ ಸಿಕ್ಕಿರಲಿಲ್ಲ ಸರ್ನ ಎಲ್ಲೂ ನೋಡೋದು. ನೋಡಿದೆ ಸರ್ನ, ಫಸ್ಟ್ ಥಾಟ್ ನಂಗೆ ಏನು ಬಂತು ಗೊತ್ತಾ, ನಿಮಗೆ ಬರುತ್ತೋ ಹೇಳಿ, ರಂಗಾಯಣ ರಘು ಸರ್ ಸೋ ಹ್ಯಾಂಡ್ಸಮ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದಾರೆ ಸರ್. ನಾನು ಓ ಮೈ ಗಾಡ್, ನಿಜವಾಗ್ಲೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಸರ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅಂಥ ಅವಕಾಶ ನಂಗೆ ಸಿಕ್ಕಿದ್ದು ತುಂಬ ವೆರಿ ಗ್ರೇಟ್ಫುಲ್ ನಾನು. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ, ತುಂಬ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಲಾಸ್ಟ್ ಅನ್ನೋದಕ್ಕಿಂತ ಹೀ ಈಸ್ ದ ಫಸ್ಟ್ ಆಲ್ವೇಸ್. ವಿಜಯ್ ಸರ್ ನಮ್ಮ ಡಿರೆಕ್ಟರ್, ಅಟ್ ದ ಸೇಮ್ ಟೈಮ್ ದ ಹೀರೋ. ಅವರಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ವುಡ್ ಹ್ಯಾವ್ ಪಾಸಿಬಲ್. ನನಗೇನು ಪಾಸಿಬಿಲಿಟಿ ಇರಲಿಲ್ಲ ಭೀಮಾ ಸಿನಿಮಾದಲ್ಲಿ. ಅವರಿಗೆ ನನ್ನನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಅಷ್ಟೂ ಜನಕ್ಕೆ ನಾನು ಆವಾಗಲೂ ಹೇಳಿದೆ, ಎಲ್ರಿಗೂ ಅವಕಾಶ ಇರುತ್ತೆ, ಬಟ್ ಅದನ್ನು ಗುರುತಿಸೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಸೊ ಹೋಪ್ಫುಲಿ ನಾನು ಏನೋ ಇಂದಿಷ್ಟು ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ, ಬಟ್ ಹೋಪ್ಫುಲಿ ಎವ್ರಿಬಡಿ ಲೈಕ್ಸ್ ಇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಹೇಗಾಗುತ್ತೆ ಅಂತ. ಗಾಡ್ಸ್. ಸೊ ಗ್ಲಿಮ್ಸಸ್ ನಾವು ನೋಡಿದಾಗ ಸಾಂಗ್ ಇರ್ಬೋದು, ಆ್ಯಕ್ಷನ್ಸ್ ಇರ್ಬೋದು, ಆಮೇಲೆ ವಿಜಯ್ ಸರ್ನ ಪ್ರಿಯಾ ಅವ್ರು ಅರೆಸ್ಟ್ ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ಸಖತ್ತಾಗಿದೆ. ಆಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಹೇಗಿರುತ್ತೋ ಗೊತ್ತಿಲ್ಲ, ಐ ಮೀನ್ ಯಾವ ಫೀಲ್ ಬರುತ್ತೋ ಗೊತ್ತಿಲ್ಲ. ಇವಾಗಂತೂ ನೋಡೋಕ್ಕೆ ಎಂಟರ್ಟೈನಿಂಗ್ ಆಗಿದೆ. ನನಗೆ ಒಂದು ಪ್ರಶ್ನೆ ಏನಂದ್ರೆ, ಸಿನಿಮಾದ ಕಂಟೆಂಟ್ ಏನು? ಅಲ್ಲಿ ಒಂದು ಗಲ್ಲಿ ಬರುತ್ತೆ, ಅಲ್ಲಿ ಹುಡುಗರು ಅವ್ರು ಏನೋ ಬೇರೆ ಏನೋ ಮಾಡುವಂಥದ್ದು ಒಂದಷ್ಟು ಇದು ಕೂಡ ಬರುತ್ತೆ. ಏನು ಸಿನಿಮಾದ ಕಂಟೆಂಟ್ ಏನು ಅಂತ? ಸಿನಿಮಾದ ಕಂಟೆಂಟ್ ಯೂತ್ಸ್ ಮೇಲೆ ಸಿನಿಮಾ ಮಾಡಿದ್ದಾರೆ ಸರ್. ಅಂದರೆ ಈಗಿನ ನಾವು ವಾಸ್ತವದಲ್ಲಿ ಏನು ಬದುಕ್ತಾ ಇದ್ದೀವಿ, ನಮ್ಮ ಬೆಂಗಳೂರನ್ನು, ನಮಗೆ ಗೊತ್ತಿಲ್ಲದಿರೋ ಬೆಂಗಳೂರು ಏನು ನಡೀತಾ ಇದೆ ಬೆಂಗಳೂರಲ್ಲಿ. ಈಗ ಬೆಂಗಳೂರಿನ ಯೂತ್ಸ್ ಬೈಂಡ್ ಆಫ್ ದ ಡೇ ಬೆಂಗಳೂರಿನ ಯೂತ್ಸ್ ಅಂತಲೇ ತೊಗೊಳ್ಳೋಣ. ಏನು ನಡೀತಾ ಇದೆ, ಕರೆಕ್ಟ್, ದೇಶದಲ್ಲೂ ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ಪಾರ್ಟಲ್ಲಿ ನಾನು ಮಾತಾಡ್ತಾ ಇರೋದ್ರಿಂದ ಏನು ನಡೀತಿದೆ. ಆಮೇಲೆ ಈ ಏನೊಂದು ನಮಗೆ ಗೊತ್ತಿದ್ದಂತಹ ದುಶ್ಚಟಗಳು ಅಂತಂದರೆ, ಒಂದು ಟೊಬ್ಯಾಕೋ ಒಂದು ಗೊತ್ತಿತ್ತು, ಇನ್ನೊಂದು ಆಲ್ಕೋಹಾಲ್ ಒಂದು ಗೊತ್ತಿತ್ತು, ನಮ್ಗೆ ಗೊತ್ತಿದ್ದು ಅದೇ. ಬಟ್ ಇವತ್ತು ಎಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಬಂದಿದೆ ಅಂತಂದರೆ, ನಮಗೆ ಸರ್ ಹೇಳಿದ್ರು, ನಾವು ವಿಡಿಯೋ ಮಾಡಿದ್ದೀವಿ, ಆಮೇಲೆ ಅವ್ರದ್ದು ಲೈವ್ ರೆಕಾರ್ಡಿಂಗ್ಸ್ ಎಲ್ಲ ಇದೆ, ಏನಾಗುತ್ತೆ ಅವ್ರ ಜೀವನ ಅಂತೆಲ್ಲ ಅಂದಾಗ ಅದನ್ನೆಲ್ಲ ನೋಡಿದ್ವಿ ನಾವು. ಅವ್ರು ಹೇಗೆ ತಗೋತಾರೆ, ಹೇಗೆ ಆ ಸಬ್ಸ್ಟೆನ್ಸ್ನೆಲ್ಲ ಇಂಟೇಕ್ ಮಾಡ್ತಾರೆ, ತೊಗೊಂಡಾದ್ಮೇಲೆ ಏನು ಸಮಸ್ಯೆ ಆಗುತ್ತೆ. ಆಮೇಲೆ ಸರ್ ತುಂಬ ಮೆನ್ಷನ್ ಮಾಡಿದ್ದಾರೆ, 14 ವರ್ಷಕ್ಕೆ ಅದನ್ನು ಶುರು ಮಾಡಿಬಿಟ್ರೆ, ನೀವು ಗಾಂಜಾ ಅನ್ನೋದನ್ನು ಶುರು ಮಾಡಿಬಿಟ್ರೆ ದೇರ್ ಇಸ್ ನೋ ಪಾಯಿಂಟ್. ಅಂದರೆ 30 ವರ್ಷಕ್ಕೆಲ್ಲ ನೀವು ಬದುಕಕ್ಕೆ ಆಗಲ್ಲ. ಇವತ್ತು ಆ ಒಂದು ಎಜುಕೇಶನ್ ಎಲ್ಲರಲ್ಲೂ ಇದೆ, ಏನಾಗುತ್ತೆ ಇದನ್ನ ತಗೊಂಡ್ರೆ ಅನ್ನೋ ಎಜುಕೇಶನ್ ಎಲ್ರಿಗೂ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಅಂದ್ರೂ ಯಾರು ಎಲ್ಲಿಂದ ಸಿಗ್ತಾ ಇದೆ, ಹೆಂಗೆ ಸಿಗ್ತಾ ಇದೆ, ಇದಕ್ಕೆ ಬಿದ್ದು, ಈ ಚಟಕ್ಕೆ ಬಿದ್ದು ಏನಾಗ್ತಿದ್ದಾರೆ.
ಅಂದರೆ ಇಟ್ ಈಸ್ ಅ ವೆರಿ ಡಾರ್ಕ್ ಸೈಡ್, ತುಂಬ ಡಾರ್ಕ್ ಸೈಡ್ ಅದು. ಬಿಕಾಸ್ ಸರ್ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆಲ್ಲ ವಿಡಿಯೋ ತೋರಿಸಿದ್ರು, ಏನೇನು ಆಗ್ತಿದೆ, ನಾವೇನು ಮಾಡಿದ್ದೀವಿ, ಏನು ರಿಸರ್ಚ್ಗಳು ನಡೆದಿದೆ ಅಂತೆಲ್ಲ. ಯುನೋ ನಿಮಗೆ ಗೊತ್ತೂ ಆಗಲ್ಲ ಕಾವ್ಯ ಅವ್ರವ್ರು ತೊಗೊಂಡಿದ್ದಾರೆ ಅಂತ, ಗೊತ್ತೂ ಆಗಲ್ಲ. ಅಟ್ಲೀಸ್ಟ್ ಟೊಬ್ಯಾಕೋ ಸ್ಮೆಲ್ ಬರುತ್ತೆ, ಆಲ್ಕೋಹಾಲ್ ಸ್ಮೆಲ್ ಬರುತ್ತೆ, ಇನ್ನು ಬೇರೆ ಟೈಪ್ ಆಫ್ ಮೆರವಾನ ಎಲ್ಲ ಸ್ಮೆಲ್ ಇರುತ್ತಂತೆ. ಇದು ನಿಮ್ಗೆ ಸ್ಮೆಲ್ಲೇ ಇರಲ್ಲ, ಸ್ಮೆಲ್ಲೇ ಇರಲ್ಲ. ಹೌದು. ಆಮೇಲೆ ಹೆಂಗೆ ಅಂತಂದರೆ ಇಫ್ ಇಟ್ ಇಸ್ ಇಂಜೆಕ್ಟೆಡ್ ಇನ್ ಅ ವೆರಿ ರಾಂಗ್ ವೇ, ಇಮಿಡಿಯೇಟಾಗಿ ನೀವು ಸ್ಪಾಟ್ ಡೆತ್ ಆಗ್ಬೋದು. ಹೌದು. ಈ ಎಜುಕೇಷನ್ ಎಲ್ರಿಗೂ ಇದೆ. ಈ ನಾನು ಅನ್ಕೊಂಡಿದ್ದೆ, ಓ ಇಲ್ಲ ಇದು ಯಾರಿಗೂ ಗೊತ್ತಿರಲ್ಲ, ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ನೋ ಅಂತ ನಾನು. ಬಟ್ ಎಲ್ರಿಗೂ ಗೊತ್ತಿದೆ ಇದು, ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಗೊತ್ತಾಗಿ ಕೂಡ ನಮ್ಮನ್ನು ಅಷ್ಟು ಇಷ್ಟಪಟ್ಟು ಸಾಕ್ತಿರುವಂಥ ಅಪ್ಪ ಅಮ್ಮ, ಆಮೇಲೆ ನಮ್ಮ ಫ್ಯಾಮಿಲಿ ಏನು ಮಾಡ್ತಾರೆ ಗೊತ್ತಾಗೋದೇ ಇಲ್ಲ ಯಾರಿಗೂ. ಸರ್ ಆ ವಿಡಿಯೋ ತೋರಿಸ್ದಾಗಂತೂ ಇಟ್ ವಾಸ್ ಸೋ ಹಾಂಟಿಂಗ್, ಇಟ್ ವಾಸ್ ವೆರಿ ಹಾಂಟಿಂಗ್. ಆಮೇಲೆ ಈಗ ಒಂದು ಸಬ್ಸ್ಟೆನ್ಸ್ ನೀವು ತೊಗೊತಾ ಇದ್ದೀರಾ ಅಂದ್ಕೊಳ್ಳಿ, ಒಂದು ಸ್ಯಾಚುರೇಷನ್ ಲೆವೆಲ್ ಇರುತ್ತೆ, ಎಲ್ಲ ಒಂದು ಸಬ್ಸ್ಟೆನ್ಸ್ಗೂ ಸ್ಯಾಚುರೇಷನ್ ಲೆವೆಲ್ಸ್ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, ಅದು ಮುಂದಕ್ಕೇನು ಆ ಮುಂದೆ ಎಲ್ಲ ಇದೆ. ಇಟ್ ವಾಸ್ ವೆರಿ ಹಾರಿಫೈಯಿಂಗ್ ನಾನು ಕೇಳಿದಾಗ. ಆ್ಯಂಡ್ ಸರ್ ಈ ವಿಷಯದ ಬಗ್ಗೆ ಯಾಕೆ ಮಾಡ್ತಿದ್ದಾರೆ ಅಂತಂದರೆ, ಎಚ್ಚರಿಕೆ ಗಂಟೆ ಅಂತ ಸರ್ ಸುಮಾರು ಸತಿ ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಸ್ಟ್ರಾಂಗ್ ಸಬ್ಜೆಕ್ಟ್. ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಹೇಳಿದ್ನಲ್ಲ ಎಲ್ರಿಗೂ ಗೊತ್ತಿದೆ, ಬಟ್ ಅದರಿಂದ ಆಗುವಂತಹ ಏನದು ಡಿಸಡ್ವಾಂಟೇಜ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲಿ ಏನಾಗುತ್ತೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅದು ಎಲ್ಲವೂ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು. ಇಟ್ ಈಸ್ ವೆರಿ ನಾನು ಹೇಳಿದಾಗಲೇ ತುಂಬ ಹಾಂಟಿಂಗ್ ಆಗಿದೆ ನನಗೆ. ಅದನ್ನ ನೋಡಿದಾಗ ಇಟ್ ಇಸ್ ಕ್ವೈಟ್ ಈವನ್ ಮೋರ್ ಹಾಂಟಿಂಗ್ ಅಂತ ಅನಿಸುತ್ತೆ. ಹೇಳಿ. ಸೊ ಈಗಿನ ಯೂತ್ಸ್ ಎಲ್ಲರಿಗೂ ದುಶ್ಚಟ ಅನ್ನೋದು ಇದ್ದೇ ಇರುತ್ತೆ. ಅದು ಚಟವಾಗಬಾರ್ದು ಅಷ್ಟೇ. ಬೇಸಿಕ್ಲಿ ನೀವು ಅದನ್ನು ಒಂದೊಂದ್ಸತಿ ಹೇಳ್ತಾರೆ, ಆ ಒಂದು ಏನಂತ ಆ ಕ್ಯೂರಿಯಾಸಿಟಿಗೆ ಕಲ್ತು ಬಿಡ್ತಾರೆ. ಯಾರೇ ಆಗಲಿ ಒಂದು ಹ್ಯೂಮನ್ಗೆ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಏನು ಎತ್ತ ಅಂತೆಲ್ಲ. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ ಆ ಕ್ಯೂರಿಯಾಸಿಟಿ ವಿಲ್ ಟರ್ನ್ ಇನ್ ಟು ಅ ಹ್ಯಾಬಿಚುವಲ್. ಅದು ಬಿಡೋಕ್ಕಾಗದೇ ಇರುವಂಥ ಹ್ಯಾಬಿಟ್ ಆಗಿ ಅದು ಚಟವಾಗಿ ಟರ್ನ್ ಆಗುತ್ತೆ. ಸೊ ಅದು ಬಿಡೋಕ್ಕಾಗದೇ ಇರುವಂಥ ಚಟ ಆದಾಗ ಮನುಷ್ಯನೇ ಬದುಕಿರಲ್ಲ ಅಂತಂದಮೇಲೆ ವಾಟ್ ಇಸ್ ದ ಪಾಯಿಂಟ್? ಸೊ ಸರ್ ಈ ಒಂದು ಕಂಟೆಂಟ್ ಇಟ್ಕೊಂಡು, ಇಂಪಾರ್ಟೆಂಟ್ ಕಂಟೆಂಟ್ ಇಟ್ಕೊಂಡು, ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟು ತೊಗೊಂಡು, ಲವ್ ತೊಗೊಂಡು, ಆ್ಯಕ್ಷನ್ ತೊಗೊಂಡು, ಮಾಸ್ ತೊಗೊಂಡು, ಎಲ್ಲ ತೊಗೊಂಡು ದಿ ಕಂಪ್ಲೀಟ್ ಭೀಮಾ ಆಗಿ ಬರ್ತಾ ಇದ್ದಾರೆ. ನನಗೆ ಇಷ್ಟೆಲ್ಲ ನೀವು ಹೇಳಿದ ಮೇಲೆ ಪ್ಲಸ್ ಗ್ಲಿಮ್ಸನ್ನ ಇದೆರಡು ಟ್ಯಾಲಿ ಮಾಡಿ ನೋಡಿದಾಗ ನಂಗೆ ಅನ್ಸಿದ್ದು ಒಂದೇ, ದುನಿಯಾ ವಿಜಯ್ ಸರ್ ಹೌದು ಈ ಸಿನಿಮಾನ ಒಂದು ಮೆಸೇಜ್ಗೋಸ್ಕರ ಮಾಡಿದ್ದಾರೆ, ಬಟ್ ಯುವಕರಿಗೆ ಈಗಿನ ಸ್ಟೈಲಲ್ಲಿ ಅಂದರೆ ಅವ್ರ ಸ್ಟೈಲಲ್ಲಿ ಹೇಗೆ ಇಡಬೇಕೋ ಅದೇ ರೀತಿ ಮಾಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಒಂದು ಕ್ಲಿಯರ್ ಆಗಿ ಗೊತ್ತಾಯ್ತು. ವೆರಿ ಕ್ಲಿಯರ್. ಹೌದು. ವೆರಿ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಆ್ಯಸ್ ಆಫ್ ನಾವು. ಬಿಕಾಸ್ ಎಲ್ಲರೂ ಹೇಳ್ತಿದ್ದಾರೆ, ನೀವು ಸುಮಾರಷ್ಟು ಸಿನಿಮಾಗಳು ಈಗ ನೋಡ್ತಿದ್ರೆ ಸಬ್ಸ್ಟೆನ್ಸಸ್ ಮೇಲೇ ಸಿನಿಮಾ ಬರ್ತಾ ಇದೆ. ಬಟ್ ಆ ಒಂದು ಡೆಪ್ತಲ್ಲಿ ಏನಾಗುತ್ತೆ ಅಂತ ಒಂದು ಎಂಟರ್ಟೈನ್ಮೆಂಟಲ್ಲಿ ಹೇಳೋವಂಥದ್ದು ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ವಿಚ್ ಭೀಮಾ ಇಸ್ ಡೂಯಿಂಗ್. ಓಕೆ, ಫೈನಲ್ ಆಗಿ ಇನ್ನೊಂದು ಕ್ವೆಶನ್ನು, ದುನಿಯಾ ವಿಜಯ್ ಸರ್ ಈ ಸಿನಿಮಾದಲ್ಲಿ ಹೀರೋನಾ ವಿಲನಾ? he is always our hero. He can never be. See, even villain idru kip tinbiಡ್ತಾರೆ ಸರ್, ಬಟ್ he is always a sweetheart. ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಹಿಮ್. ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಿಜವಾಗ್ಲೂ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಅದು ಒಂದೊಂದ್ಸತಿ ಸರೇ ಹೇಳೋರು, ನಿಂಗೆ ಇವಾಗ ಅರ್ಥ ಆಗಲ್ಲ, ಒಂದು ದಿನ ಅಂತ ನನಗೆ ಒಂದಿನ ಅರ್ಥ ಆಗುತ್ತೆ ಅಂತ. ಸೊ ವೆರಿ ಥ್ಯಾಂಕ್ಫುಲ್. ಅವರು ಇಡೀ ನಮ್ಮ ಡಿರೆಕ್ಷನ್ ತಂಡ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ಮಹೇಶ್ ಅವರು, ನಮ್ಮ ಜೀವನ್ ಅವರು, ಆಮೇಲೆ ನಮ್ಮ ಮೌರ್ಯ ಅವರು, ಆಮೇಲೆ ತುಂಬ ಜನ. ನಾನು ದಯವಿಟ್ಟು ಯಾರಾದರೂ ಮರ್ತಿದ್ದೆ ದಯವಿಟ್ಟು ಸಾರಿ. ಇಲ್ಲ, ನಾನು ಯಾರನ್ನೂ ಮರ್ತಿಲ್ಲ. ಹಾಂ, ಅಷ್ಟು ಜನ. ಆಮೇಲೆ ನಮ್ಮ DOP ಸರು, ನಮ್ಮ ಶಿವಸೇನಾ ಸರು ಅಂತೂ ಓ ಮೈ ಗಾಡ್, ಹೀ ಈಸ್ ಅಮೇಝಿಂಗ್. ಅವರಿಬ್ಬರು ರ್ಯಾಪೋ ಹೆಂಗಿದೆ ಅಂದರೆ ಕಾವ್ಯ ಅವರೇ, ಒಂದು ಸೀನಲ್ಲಂತೂ ನಾನು ಒಂದ್ಸತಿ ಹೇಳ್ತಿದ್ದೆ, ಇಲ್ಲಿ ಒಂದು ಬೆಂಕಿ ಉರಿತಾ ಇದೆ ಅಂತ ಇಟ್ಕೊಳ್ಳಿ, ಬೇಕಾದ್ರೆ ಸರ್ ಇಲ್ಲಿದ್ದಾರೆ, ನಾನು ಇಷ್ಟೇ ಡಿಸ್ಟೆನ್ಸ್ ಇರೋದು ನನಗೂ ಅವರಿಗೂ. ಇಮ್ಯಾಜಿನ್ ಯು ಆರ್ ವಿಜಯ್ ಸರ್ ಆ್ಯಂಡ್ ಶಿವು ಸರ್, ಇಬ್ಬರು ಹತ್ರನೇ ಇಲ್ಲೇ ಇದ್ದಾರೆ ನಮಗೆ. ಸರ್ ಬೆಂಕಿ ಸರ್ ಅಂದರೆ ಅಷ್ಟು ರ್ಯಾಪೋ ಇದೆ ಅವರಿಬ್ಬರಿಗೂ. ಅಷ್ಟು ಆರ್ಟಿನ ಬಗ್ಗೆ, ಆ ಕೆಲಸದ ಬಗ್ಗೆ ರಾಕ್ಷಸರಾಗಿ ಕೆಲಸ ಮಾಡ್ತಾರೆ ಅವ್ರು ಮಾತ್ರ, ಇಬ್ಬರು ಅಷ್ಟೇ. ಆ್ಯಂಡ್ ದ ಟೀಮ್ ಆಫ್
ಶಿವಸೇನಾ ಸರ್, ಬಾಲಣ್ಣ ಆಗಲಿ, ಆಮೇಲೆ ನಮ್ಮ ವಿಜಯ್ ಭಾಸ್ಕರ್ ಅವರೊಬ್ಬರು ಇದ್ದಾರೆ, ಆಮೇಲೆ ತುಂಬ ಜನ ಇದ್ದಾರೆ ಅಲ್ಲಿ ನಮ್ಮ ಟೆಕ್ನಿಷಿಯನ್ಸು, ಅವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೋ ಥ್ಯಾಂಕ್ಫುಲ್. ಕಂಪ್ಲೀಟ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಥ್ಯಾಂಕ್ಫುಲ್. ನನಗಂತೂ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂತ ಅನಿಸ್ತು. ನನಗೆ ಸಿನಿಮಾದ ಬಗ್ಗೆ ಹೌದು ಒಂದು ಸ್ವಲ್ಪ ಗೊತ್ತಿತ್ತು, ಬಟ್ ಅಶ್ವಿನಿ ಅವರು ಅದನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂತ ಪಕ್ಕಾ ಅನ್ಕೊಂಡಿದ್ದೀನಿ. ನಿಮಗೂ ಹಾಗೆ ಅನಿಸಿರುತ್ತೆ, ಅದರಲ್ಲಿ ನೋ ಡೌಟ್. ಈಗ ಪಕ್ಕಾ ನಿಮ್ಮ ನಾಟಿ ಸ್ಟೈಲ್ನಲ್ಲೇ ನಮ್ಮ ವೀಕ್ಷಕರನ್ನ ಥಿಯೇಟರ್ಗೆ ವೆಲ್ಕಮ್ ಮಾಡಿ. ಭೀಮಾ ಸಿನಿಮಾ August 9ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಸೈಕ್ ಆಗೋದೆ, ಯಾಕೆ ಸೈಕ್ ಆದೆ, ಯಾರ್ಯಾರು ಸೈಕ್ ಮಾಡಿದ್ರು, ಎಲ್ಲವೂ ಸಿನಿಮಾದಲ್ಲಿದೆ. ಆ್ಯಂಡ್ ತುಂಬ ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಂದು ರಾ ಕಂಟೆಂಟ್ ಇಟ್ಕೊಂಡು ದುನಿಯಾ ವಿಜಯ್ ಸರ್ ನಿರ್ದೇಶನ ಮಾಡಿರುವಂಥ ಸಿನಿಮಾ, ಹಾಗೂ ಕೃಷ್ಣ ಸಾರ್ಥಕ್ ಆ್ಯಂಡ್ ನಮ್ಮ ಜಗದೀಶ್ ಸರ್ ಅವರು ಪ್ರೊಡಕ್ಷನ್ ಅಲ್ಲಿ ನಡೀತಿರುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಎಲ್ಲೂ ಥಿಯೇಟರಿಗೆ ಬಂದೇ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಖಂಡಿತವಾಗ್ಲೂ ಸಿಗೋಣ. ನೀವು ಸಿಗಿ ಆಯ್ತಾ? ಓಕೆ, ಸಿಗೋಣ. ಸೊ ನೋಡಿರಲ್ಲ, ಇದಿಷ್ಟು ಭೀಮಾ ಸಿನಿಮಾದ ನಾಯಕ ನಟಿ ಅಶ್ವಿನಿ ಅಂಬರೀಷ್ ಅವರ ಮಾತುಗಳು. ಅಂದರೆ ಭೀಮಾ ಸಿನಿಮಾದಲ್ಲಿ ಹೌದು ನಾವು ನೋಡಿದ್ವಿ, ಒಂದಷ್ಟು ಗ್ಲಿಮ್ಸ್ ಎಲ್ಲ ನೋಡಿದ್ದೀವಿ, ಸಾಂಗ್ಸ್ ಎಲ್ಲ ನೋಡಿದ್ದೀವಿ, ಏನೇನಿರುತ್ತೆ ಅನ್ನೋದು ಒಂದು ಐಡಿಯಾ ಬಂತು. ಬಟ್ ಇವ್ರು ಹೇಳಿದ್ರಲ್ಲ, ಇವ್ರ ಎಕ್ಸ್ಪ್ಲನೇಷನ್ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟು. ಹೋಪ್ ನೀವೆಲ್ಲರೂ ಕೂಡ ಈ ಎಪಿಸೋಡ್ನ ಎಂಜಾಯ್ ಮಾಡ್ತೀರಾ ಅಂತ. ಸೊ ಅವರಷ್ಟು ನಾಟಿ ಸ್ಟೈಲಲ್ಲಿ ಪಕ್ಕಾ ರಗಡ್ ಆಗಿ ನಿಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ. ನಾವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. August 9ನೇ ತಾರೀಕು ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಭೀಮಾನ ನೋಡೋಣ, ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಭೀಮಾ ಸಿರೀಸನ್ನು ಕನ್ನಡ ಪಿಕ್ಚರಲ್ಲಿ ನೋಡೋದು ಬಾಕಿ ಇದೆ. ನೀವೆಲ್ಲರೂ ಅದಕ್ಕೆ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.